ಆರಿಸಿಕೊಂಡು ಸಕಲ ಜೀವಾವಳಿಗೆ ಲೇಸನ್ನು ಬಯಸಿ ಜಗತ್ ಪಾವನವನ್ನು ಮಾಡಿರುವಂಥ ಪಾವನ ಮೂರ್ತಿಗಳಾದ ಬಸವ ಪ್ರಭು ಸಮಸ್ತ ಶರಣ ಶರಣೆಯರ ಪಾದಗಳಲ್ಲಿ ವಂದಿಸಿ ಬಸವ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಕೊಪ್ಪಳ ಮಹಾನಗರದ ಈ ಮೈದಾನದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಸಂಗೀತ ಕಲಾವಿದರಲ್ಲಿ ಪ್ರವಚನ ಸಮಿತಿಯ ಎಲ್ಲ ಅಧ್ಯಕ್ಷರಾದ ಎಲ್ಲ ಸದಸ್ಯರಲ್ಲಿ ಶರಣರಲ್ಲಿ ಶರಣೆಯರಲ್ಲಿ ದಾನಿಗಳಲ್ಲಿ ದಾಸೋಹಿಗಳು ಪ್ರವಚನಾಸಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಪ್ರಾರ್ಥನೆ ಭಾಳ ಜನಗಳಿಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಮನಸ್ಸಿಗೆ ಈ ಒಂದು ಸ್ಪೀಡ್ ಯುಗದಲ್ಲಿ ಒಂದು ಪ್ರಾರ್ಥನೆ ಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ದರು ಏನಂದರೆ, ಈಗ ನಾವು ಗಿಡದಲ್ಲಿ ಕೂತಿರುವಂಥ ಹಕ್ಕಿಗಳನ್ನು ಓಡಿಸೋದಕ್ಕೆ ಏನು ಮಾಡಬೇಕು, ಕೆಳಗೆ ಮಕ್ಕೊಂಡಿವಿ, ಗಿಡದ ಕೆಳಗೆ ಅವು ಭಾಳ ಶಬ್ದ ಮಾಡಕತ್ತೆ. ಆದರೆ ಓಡಿಸ್ಬೇಕಾದ್ರೆ ನೀವೇನು ಮಾಡಬೇಕಾಗ್ತದೆ, ಏನು ಚಪ್ಪಾಳೆನೂ ಹೊಡಿಬೇಕು, ಕಲ್ಲನ್ನು ತಗೊಂಡು ಹೊಡಿಬೇಕು, ಅಂದಾಗ ನೀವು ಆರಾಮ್ ನಿದ್ದೆ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ಜಪ ಮಾಡೋದು ಒಂದು ಸಾಧನೆ ಆದರೆ, ಧ್ಯಾನ ಪೂಜೆ ಮಾಡೋ ಒಂದು ಸಾಧನೆ ಆದರೆ, ಪ್ರಾರ್ಥನೆ ಭಜನೆ ಇದು ಹೆಚ್ಚು ಪರಿಣಾಮಕಾರಿ. ಅದಕ್ಕಾಗಿ ನೀವು ದಿನನಿತ್ಯದಲ್ಲಿ ಭಜನೆಯಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು. ಇದು ನಿಮ್ಮ ಮನಸ್ಸನ್ನು ತಕ್ಷಣವೇ ನಿಯಂತ್ರಣ ಮಾಡ್ತೈತಿ, ತಕ್ಷಣವೇ ನಿಮಗೆ ಒಂದು ಫಲವನ್ನು ಕೊಡುತ್ತದೆ. ನಿಮ್ಮ ನಿರ್ಣಯಗಳನ್ನು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ನಿನ್ನೆ ಚಂದಯ್ಯನ ಪ್ರಸಂಗವನ್ನು ನೋಡಕತ್ತೀವಿ. ಚಂದಯ್ಯ ಏನಿದ್ರು ಅನ್ನೋದು ನಿಮಗೆ ಗೊತ್ತು. ಸಾಮಾನ್ಯವಾಗಿ ಪ್ರವಚನ ಒಂದು ಹೆಸರಿಟ್ಟಿವಿ, ಶರಣರ ಜೀವನ ದರ್ಶನ ಅಂತ. ಅದರಾಗ ನಮಗೆ ಏನೇನು ಬೇಕು 20 ದಿವಸ, ಈಗ 3 ದಿವಸ ಹೊಂಟತಿ. ಮಧ್ಯದಲ್ಲಿ 2 ದಿವಸ ವಿಶೇಷ ಇರ್ತಾವ, ಲಾಸ್ಟಿಗೆ 1 ದಿವಸ ವಿಶೇಷ ಆಗ್ತದೆ. ಅದರೊಳಗೆ ನಾವು ದಿನಗಳು ಓಡ್ತಾವೆ. 1 ತಾಸು ಇದೆ, ಹಾಗೆ ಅರ್ಧ ತಾಸು. ಶರಣರ ಜನಪದ ಗರತಿ ಜನಪದರೆಲ್ಲ ಏನು ಮಾಡಿದ್ರಂದ್ರೆ, ಬೆಳಗಿಲೆ ಮುಂಜಾನೆ ಎದ್ದು ನಾನು ಆಧಾರ ನನಗೆ ಸಾಧ್ಯ ಆದಷ್ಟು ನಮ್ಮ ಬುದ್ಧಿಗೆ ಲಾಕ್ ಮಾಡೋದೇ ಒಳ್ಳೆಯದು. ಯಾವಾಗ ತೆಗಿಬೇಕು ಅವಾಗೇ ತೆಗಿಬೇಕು. ಉಳಿದ ಟೈಮ್ನಾಗ ಭಾವನೆ, ಶ್ರದ್ಧೆ, ಸ್ಮರಣೆ, ಶರಣರ ಸ್ಮರಣೆ, ಶರಣರ ಕುರಿತಾಗಿರುವಂಥ ಒಂದು ಶ್ರದ್ಧೆ, ನಂಬಿಕೆ, ವಿಶ್ವಾಸ. ಬುದ್ಧಿ ಕೈ ಕೊಡ್ಬೋದು ಒಂದು ಸಮಯ ಬಂದಾಗ, ಆದರೆ ಶ್ರದ್ಧೆ ಎಂದೂ ಕೈ ಕೊಡುವುದಿಲ್ಲ ಅನ್ನೋದನ್ನು ನೆನಪಿಟ್ಕೋಬೇಕು. ಏನ್ರಿ, ಶ್ರದ್ಧೆ ಎಂದೂ ಕೈ ಕೊಡುವುದಿಲ್ಲ. ಹೃದಯ ಮುಗ್ಧದ ಬಟ್ ವಾಯ್ಸ್ ಅದ. ಹಾರ್ಟ್ ಈಸ್ ವೈಸರ್ ದೆನ್ ದಿ ಥಾಟ್ ಅಂತ ಬರ್ದಾರ ಮಹರ್ಷಿ ಅರವಿಂದರು. ಏನ್ರಿ, ಹಾರ್ಟ್ ಈಸ್ ವೈಸರ್ ದೆನ್ ದಿ ಥಾಟ್. ವಿಚಾರ ಮಾಡುವ ಬುದ್ಧಿಗಿಂತಲೂ ಭಾವನೆಗಳನ್ನು ಶ್ರದ್ಧೆಯನ್ನು ಇಟ್ಟುಕೊಂಡಿರುವಂಥ ಹೃದಯ ಬಹಳ ಜಾಣ ಐತಂತ ಬರ್ದಾರ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ಯದ ಅಂದರೆ, ಭಕ್ತಿಯ ಪಥದಲ್ಲಿ, ಭಕ್ತಿಯ ಪಂಥದಲ್ಲಿ ಹೃದಯದ ಶ್ರದ್ಧೆಯನ್ನು, ಸ್ಮರಣೆಯನ್ನು, ಇದ್ದಷ್ಟು ಭಕ್ತಿಯನ್ನು ನಾವು ಭಗವಂತನ ಮುಂದೆ ಇಡಬೇಕಾಗಿದೆ. ಹೀಗಾಗಿ ಬುದ್ಧಿವಂತರು ತಕ್ಷಣವೇ ಅವ್ರೇನಾದರೂ ಒಂದು ವ್ಯವಹಾರ ಮಾಡಿಕೊಂಡು ಇನ್ನೊಂದು ಮಗದೊಂದು ಮಾಡಿಕೊಂಡು ಜಾಣೆತನ ತೋರಿಸಿ ಶಾಣೆತನ ತೋರಿಸಿ ಅವರು ತಕ್ಷಣ ಅವ್ರು ಪಾರಾಗಬಹುದು. ಮುಗ್ಧರನ್ನ ಶ್ರದ್ಧಾವಂತರನ್ನ ಮೋಸಗೊಳಿಸಬಹುದು. ಆದರೆ ಒಂದಲ್ಲ ಒಂದು ದಿವಸ ಯಾರು ವಿನ್ ಆಗ್ತಾರ? ಯಾರ್ರಿ? ಶ್ರದ್ಧಾವಂತರೇ ವಿನ್. ತಾಯಿಯೇ ಗೆಲ್ತಾಳೆ ಹೊರತಾಗಿ ತಂದೆ ಬಹಳ ವಿಚಾರ ಮಾಡ್ತಾನೆ. ತಂದೆ ಅಂದ್ರೆ ಮತ್ತೆ ಭೇದ ಮಾಡ್ತಾನೆ ಅಂತ ತಿಳ್ಕೊಬೇಕು. ತಾಯಿ ಯಾವಾಗಲೂ ಟೈಮ್ ತಗೋತಾಳಕ್ಕೆ. ಮನೆಯನ್ನ ಬೆಳಗೋದಕ್ಕಾಗಿ, ಮನೆಯನ್ನ ಸರಿಪಡಿಸೋದಕ್ಕಾಗಿ ತಾಯಿ ಟೈಮ್ ತಗೋತಾಳೆ. ತಂದೆ ಟೈಮ್ ತಗೊಳ್ಳೋರು ಬಹಳ ಅವಸರ ಮಾಡ್ತಾನೆ. ಇರ್ರಿ, ಸುಮ್ಮಿರ್ರಿ, ತಡೀರಿ ಹಂಗೆ ಮಾಡಬೇಡ್ರಿ, ಹುಡುಗ ಸಣ್ಣದೈತಂತ ಹೇಳ್ಕೊಂತ ಒಂದು ಲಾಸ್ಟಿಗೆ ವಿನ್ ಹಾಕ್ತಾಳ. ಹೀಗಾಗಿ ಶ್ರದ್ಧೆ ಅನ್ನೋದು, ಭಕ್ತಿ ಅನ್ನೋದು ಹಂಗ ಇರ್ತದೆ. ಇಲ್ಲಿ ಶರಣರು ಹೆಂಗಾರ ಅಂತ ಕೇಳಿದ್ರೆ, ಶ್ರದ್ಧೆಯನ್ನು ಇಟ್ಟುಕೊಂಡು ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಅದು ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿ. ಇದು
ಬಸವಾದಿ ಶರಣರು ನಡೆದುಕೊಂಡು ಹೋಗಿರುವಂಥ ದಾರಿ ಅದ, ಇದೇ ಅವ್ರದ್ದು ನಿಜವಾದಂಥ ದಿಕ್ಕದು. ಜ್ಞಾನ ಎಷ್ಟೈತಿ, ದನ ಎಷ್ಟೈತಿ, ಧಾನ್ಯಗಳೆಷ್ಟೈತಿ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಶ್ರದ್ಧಾ ಎಷ್ಟೈತಿ ಅನ್ನೋದು ಬಹಳ ಮುಖ್ಯ ಅದ. ಅಂತ ಶ್ರದ್ಧೆ ಇಟ್ಕೊಂಡು ಬಸವಾದಿ ಶರಣರು ಮುನ್ನಡೀತಾರೆ. ಚಂದಯ್ಯ ನುಲಿಯ ಚಂದಯ್ಯನ ಬೆನ್ನತ್ತಿ ಹೊಂಟಾನ. ಯಾರು? ಚಂದೇಶ್ವರ ಲಿಂಗ. ಯಪ್ಪ ತಗೋ, ಹೆಂಗ ಭಿಕ್ಷುಕ ಬೆನ್ನತ್ತಾರಲ್ರಿ, ನಗಲಾಕತ್ತಾರ ಭಿಕ್ಷುಕ. ಅಮ್ಮ ಅಕ್ಕ ಚೇಂಜ್ ಇಲ್ಲ ಅಂದ್ರೆ ಅವ ಏನಂತಾನ, ಚೇಂಜ್ ಇಲ್ಲ ಅಂದ ಬಳಿಕ ನೀ ಯಾಕಿದ್ವಿ ಮರ ಮನ್ಯಾಗ ಹಣ ಕೊಡುತ್ತಂತಾರ. ಅವನ ಹತ್ರ ಒಳಗೆ ಭಾಳ ಇಟ್ಕೊಂಡಿರ್ತಾನ ರೊಕ್ಕ. ನಿಮಗೆ ತೋರ್ಸೋದಿಲ್ಲ ಅಷ್ಟೇ, ಅವ ಬ್ಯಾಂಕ್ನಾಗ ಭಾಳ ಜಮಾ ಐತ್ರಿ ಭಿಕ್ಷುಕರದು. ನಿಮಗೆ ಗೊತ್ತಿರಲಿ, ತಿರುಪತಿ ತಿಮ್ಮಪ್ಪನ ಸುತ್ತಮುತ್ತ ಭಿಕ್ಷಾ ಬೇಡ್ತಾರಲ್ರಿ, ಅವ್ರ ಹತ್ರ ದುಡ್ಡು ಭಾಳ ಅಲ್ಲ, ನಿಮಗೆ ಸಾಲ ಕೊಡುವಷ್ಟು ಶ್ರೇಷ್ಠ ಇರ್ತಾರ ಅವರು. ತಿರುಕರೇಂ ಶ್ರೀಮಂತರ ಸರ್ವಜ್ಞ. ಹಂಗ ಭಿಕ್ಷುಕ ಹೆಂಗ ಯಪ್ಪ ಯಪ್ಪ ಅಂತ ಬೇಡ್ಕೊಂಡು ತಿರುಗ್ತಾನ ಶ್ರೀಮಂತರಿಂದ, ಹಂಗ ಚಂದಯ್ಯನಿಂದ ಭಿಕ್ಷೆ ಬೇಡಾಕತ್ತಿದ್ದ ಚಂದೇಶ್ವರ ಲಿಂಗ. ಕೊನೆಗೆ ಮಡಿವಾಳ ಮಾಚಿದೇವ್ರ ಹತ್ರ ವಸೀಲಿ ಹಚ್ಚಿದಾಗ ಮಾಚಯ್ಯನವ್ರು ಏನಂತಾರೆ, ಎನ್ನಯ್ಯನ ಕರೆದಿಕೋ ಚಂದಯ್ಯ. ಅಪ್ಪ ಹಂಗೆ ಮಾಡೋಡಪ್ಪ, ಇದೇನು ಕೂತಿರಲ್ಲ ನೀವು ಶ್ರದ್ಧಾವಂತರ ಅಂತ ತಿಳ್ಕೊಂಡಿರಿ. ಬಹಳ ಶ್ರದ್ಧೆಯಿಂದ, ಬಹಳ ನಂಬಿಕೆಯಿಂದ, ಬಹಳ ಗೌರವದಿಂದ ನೀವು ಈ ಮಾತುಗಳನ್ನು, ಈ ವಚನಗಳನ್ನು ಕೇಳಬೇಕು. ಎನ್ನಯ್ಯನ ಕರೆದಕ್ಕೋ ಚಂದಯ್ಯ. ಅಪ್ಪ ಹಂಗೆ ಹೋಗ್ಬೇಡ, ಅವಸರ ಮಾಡಿ ಓಡಬೇಡ, ಧಿಕ್ಕರಿಸಬೇಡ ನಮ್ಮ ಚಂದೇಶ್ವರ ಲಿಂಗವನ್ನು ದಯವಿಟ್ಟು ತಗೋ ಅಂದಾಗ, ಎಲ್ಲ ಅವ ತಾನ ಬಿದ್ದಾನ, ನಾವೇನು ಬ್ಯಾಡ ಅಂದೀವೇನು, ಕೊಳ್ಳಾಗಿರಾಕ್ ಏನು ಪೂಜೆ ಕಡಿಮೆ ಮಾಡಿದ್ನೋ, ಧ್ಯಾನ ಕಡಿಮೆ ಮಾಡಿದ್ನೋ, ಏನು ಅರ್ಪಣ ಕಡಿಮೆ ಮಾಡಿದ್ನೋ, ಶ್ರದ್ಧಾ ಕಡಿಮೆ ಮಾಡಿದ್ನೋ, ಭಕ್ತಿ ಕಡಿಮೆ ಮಾಡಿದ್ನು, ಏನು ಕಡಿಮೆ ಮಾಡಿದ್ನಂತ ಹೊಂಟ ನನ್ನ ಕೈಯಾಗಲಿಂದ ಅಂತಾರ ನೋಡ್ರಿ. ಮನ್ಯಾಗ ಈಕಿಗೆ ಏನು ಕಡಿಮೆ ಮಾಡಿದ್ನ, ಗಳಿಗೊಮ್ಮೆ ಫೋನ್ ಹಚ್ಚಲಾಕತ್ತ. ಸುಮ್ಮನೆ ನಿಮ್ಮ ಕಡೆ ಬರ್ಬೇಕಾಗ್ತತಿ, ಹೆಚ್ಚು ಫೋನ್ ಹಚ್ಚೋದು ಮಾಡಬೇಡ್ರಿ ತವ್ರ ಮನೆಗೆ. ಈಗ ಗದ್ಲ ಭಾಳ ಆಗ್ತಾವ. ಸುಮ್ಮನೆ ಯಾವನೋ ಅಪರೂಪಕ್ಕೆ ಯವ್ವ ಹೆಂಗಿದ್ದಿ ಅಪ್ಪ ಹೆಂಗಿದ್ದ ಅಷ್ಟೇ. ಮತ್ತೆ ಅಣ್ಣತಂದ್ರು ಕೇಳಬೇಡ್ರಿ, ಕೇಳಿದ್ರು ಸರಿಗೆ ಮಾತಾಡೋದಿಲ್ಲ, ಏನೋ ಕೇಳಕ್ಕೆ ಹಚ್ಚಾಳ ಅಂತ ತಿಳ್ಕೊತಾರೆ. ಹಿಂಗ ಬೆನ್ನ ತಗೊಂಡು ಹೋಗಿದ್ರ ಸಮೇತವಾಗಿ ಧಿಕ್ಕರಿಸುವಂತ ಶರಣರ ಶ್ರೇಷ್ಠತೆ ಹೇಳ್ರಲ್ಲ ಹೆಂಗದದು. ಆದ್ರೆ ಅದೊಂಥರ ಪ್ರೀತಿನೇ, ಅದು ಒಂಥರ ಭಕ್ತಿನೇ. ಬ್ಯಾಡ ಅಂತ ಶರಣರು ಬಿಡೋದಿಲ್ಲಂತ ಶಿವ. ಇಂಥ ಒಂದು ಗೊಂದಲದ ಮಧ್ಯದಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಆ ಮಾತು ಬಹಳ ಅದ್ಭುತದ ಮಾತಲ್ಲದು, ಮಾತೆಂಬುದು ಜ್ಯೋತಿರ್ಲಿಂಗ. ಶರಣರದ್ದು ಹೆಂಗದವ ಜ್ಯೋತಿರ್ಲಿಂಗ. ಜ್ಯೋತಿ ಅಂದ್ರೆ ಧಗ್ಗಂತ ಬೆಳಕು ಹತ್ತತಿ. ಶರಣ ಹಿಂಗೆ ಮಾತಾಡಕತ್ತಿದಾಗ ನಮ್ಮ ತಲೆ ಒಳಗಿರುವಂಥ ಎಲ್ಲ ಸಂಶಯಗಳು, ಸಂಶಯಗಳೆಲ್ಲವನ್ನು ಕೂಡ ಬಿಟ್ಟು ಹೋಗುವಂಥ ಸಾಮರ್ಥ್ಯ ವಚನಗಳಿಗದ ಅಂತ ಹೇಳ್ತಾರೆ ಪ್ರಭುದೇವರು. ಆಗ ಒಂದು ಉಪದೇಶ ಮಾಡ್ತಾರ, ಲಿಂಗ ನೀ ಕೊಳ್ಳ ಕಟ್ಕೋ ಮಾರಾಯ, ನೀ ದಾಸೋಹ ಆದ್ರೆ ಮಾಡು, ಕಾಯಕ ಆದ್ರೆ ಮಾಡು, ಜಂಗಮ ಪೂಜೆ ಏನು ಮಾಡ್ತಿ ಮಾಡು, ಆದ್ರೆ ಲಿಂಗ ಮಾತ್ರ ಕಟ್ಕೋ, ಲಿಂಗ ಬಿಡಬೇಡ. ಅರಿವು ಅರಿದಿಹನೆಂದು ಕ್ರಿಯೆ ಬಿಡಬಹುದೇನಯ್ಯ ಚಂದಯ್ಯ. ಇಷ್ಟು ಚಲೋ ಅದ ಈ ವಚನ. ನಾ ತಿಳ್ಕೊಂಡಿನಿ, ಭಾಳ ಮಂದಿ ನೋಡ್ರಿ ಭಾಳ ತಿಳ್ಕೊಂಡಿನಿ ಅದು ಮತ್ತೆ ಇವ್ರಿಗೆ ಹೋಲಿಸಬೇಡ್ರಿ. ಏನು ತಿಳ್ಕೊಂಡಿ ಅಂದ್ರೆ ಏನು ತಿಳ್ಕೊಂಡೇ ಇಲ್ಲ. ಏನು ತಿಳ್ಕೊಂಡಿತ್ತಮ್ಮ ಅಂದ್ರೆ, ನಾನು ಭೂಮಿ ಇಷ್ಟು ಗಳಿಸೀನ್ರಿ, ನಾ ಇಷ್ಟು ರೊಕ್ಕ ಗಳಿಸೀನ್ರಿ, ರೊಕ್ಕ ಗಳಿಸೋದು ಹೆಂಗ, ಭೂಮಿ ಗಳಿಸೋದು ಹೆಂಗ, ಇನ್ನೊಬ್ರಿಗೆ ಕತ್ರಿ ಹಾಕೋದು ಹೆಂಗೆ ದುಡ್ಡು ಮಾಡಬೇಕು, ಹೆಂಗೆ ಹೊಲ ಮಾಡಬೇಕು, ಹೆಂಗೆ ಸಂಪಾದನೆ ಮಾಡಬೇಕು, ಹೆಂಗೆ ಜನಪ್ರಿಯತೆ ಗಳಿಸ್ಬೇಕು, ಹೆಂಗೆ ಟೆಕ್ನಿಕ್ ಓಡಿಸಿ ಹೆಂಗೆ ನಾ ಹೆಸರುವಾಸಿ ಆಗ್ಬೇಕು, ಅದು ನಮ್ಗೆ ಗೊತ್ತದ, ಅದು ನಾವು ತಿಳ್ಕೊಂಡೀವಿ. ಇದು ತಿಳುವಳಿಕೆ ಅಲ್ಲ. ಅದು ನಿಜವಾದ ತಿಳುವಳಿಕೆ ಏನಂತ ಕೇಳಿದ್ರೆ, ನಿನ್ನ ನೀನು ಅರಿಯುವುದೇ ಜ್ಞಾನ. ಏನ್ರಿ ಜ್ಞಾನ ಅಂದ್ರೆ ಭಾಳ ದೊಡ್ಡ ಜ್ಞಾನ ಇದೆ ಅಂತಾರೆ. ಇಷ್ಟು ದೊಡ್ಡ ಜ್ಞಾನ ಅವ ವಿಚಾರ ಮಾಡ್ರಿ. ಬರೀ ಪುಸ್ತಕಗಳನ್ನು ಓದಿ ಭಾಷಣವನ್ನು ಮಾಡುವುದಷ್ಟೇ ಜ್ಞಾನವಲ್ಲ, ಅದು ಜ್ಞಾನದ ಒಂದು ಪರಿಚಯ ಅಷ್ಟೇ. ಅದಕ್ಕೆ ಚಂದಯ್ಯನವ್ರಿಗೆ ಹೇಳ್ತಾರೆ ಮಾಚಯ್ಯನವರು, ಅರಿವು ಅರಿದಿಹೆನೆಂದು ಕ್ರಿಯೆ ಬಿಡಬಾರದಯ್ಯ ಚಂದಯ್ಯ. ಕ್ರಿಯೆ ಅಂದ್ರೆ ಇದಕ್ಕೆ ಕೊಳ್ಳಗಳ ಲಿಂಗಕ್ಕೆ ಇಷ್ಟಲಿಂಗ ಅಂತ ಅಷ್ಟೇ ಕರೆಯೋರು, ಅದಕ್ಕೆ ಇನ್ನೊಂದು ಹೆಸರು ಅದ ಕ್ರಿಯಾಲಿಂಗ. ನಾ ತಿಳ್ಕೊಂಡಿನಪ್ಪ ಪರಿಪೂರ್ಣ, ನನ್ನ ನಾ ತಿಳ್ಕೊಂಡಿನಿ, ದೇವ್ರನ್ನ ತಿಳ್ಕೊಂಡಿನ ಅಂತ ತಿಳ್ಕೊಂಡು ತೆಗೆದಿಡಬಾರ್ದಂತಾರ ಅವ್ರ ಲಿಂಗ. ಇಷ್ಟು ಅದ್ರಾಗ ಒಂದಿಷ್ಟು ಉದಾಹರಣೆಗಳು ಎಷ್ಟು ಚಂದ ಕೊಟ್ಟಾರಲ್ಲ.
ಅರಿವು ಅರಿದಿಹನೆಂದು ಕ್ರಿಯೆ ಬಿಡಬಾರದು. ಮತ್ತೆ ಪೂಜೆ ಮಾಡಬೇಕು, ನೀನು ಧ್ಯಾನ ಮಾಡಬೇಕು, ಲಿಂಗೈಗೆ ವಿಭೂತಿ ಹಚ್ಚಬೇಕು, ಹೂಪತ್ರ ಏರ್ಸಬೇಕು, ಆರತಿ ಬೆಳಗಬೇಕು, 4 ಹಾಡು ಆಡಬೇಕು, ಮಂಗಳ ಹೇಳಬೇಕು, ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ತಿಳಿದ ಮೇಲೆ ಕೂಡ ನೀನು ಅಂಗವಿರುವನ್ನ ಬರ. ಶರೀರ ಇರೋವರೆಗೆ ಮಾತ್ರ ಇಷ್ಟಲಿಂಗ ಪೂಜೆ ಬಿಡಂಗಿಲ್ಲ. ಬಿಟ್ಟು ಅಂದ್ರೆ ನಾ ಬಹಳ ತಿಳಿದೀನಿ ಅನ್ನೋದೊಂದು ಸೂಕ್ಷ್ಮ ಭಾವ ಒಳಗಿರ್ತೈತಿ. ಆ ಸೂಕ್ಷ್ಮ ಭಾವ ಕೂಡ ಇರಬಾರದು. ಅದಕ್ಕಾಗಿ ಇರೋವರೆಗೆ ನೀ ಲಿಂಗ ಪೂಜೆ ಮಾಡಬೇಕು, ಕ್ರಿಯೆ ಬಿಡಬಾರ್ದಪ್ಪ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಬಹಳ ಸುಂದರವಾದಂಥ ಉದಾಹರಣೆಗಳದಾವ. ಒಂದೇನು ಕೊಡ್ತಾರಂದ್ರೆ, ಮಧುರಕ್ಕೆ ಮಧುರ ವಧುಗಲಾಗಿ ಸವಿಗೆ ಕೊರತೆ ಉಂಟೇನಯ್ಯ. ಈ ಸಾಲ ಎಷ್ಟು ಚಂದ ಅದ, ನೀವು ಬರೀ ಕೇಳಿದ್ರೆ ಸಾಕಾಗಂಗೆಲ್ಲ ಅದನ್ನು ಅನುಭವಿಸ್ಬೇಕಾಗ್ತದೆ. ಈಗ ಮಧುರ ಅಂದ್ರೆ ಏನ್ರಿ? ಸಿಹಿ. ಈಗ ಸಿಹಿಗೆ ಸಿಹಿ ಸೇರಿದ ಅಂತೇಳಿ ಬಾಳೆಹಣ್ಣು ಸವಿ ಅದ, ಬಾಳೆಹಣ್ಣು ಸಿಹಿ ಅದ. ಅದ್ರ ಜೊತೆಗೆ ಸಕ್ಕರೆ ಸೇರಿದ್ರೆ, ಅಥವಾ ಹಾಲು ಸೇರಿದ್ರೆ, ಅಥವಾ ಜೇನುತುಪ್ಪ ಸೇರಿದ್ರೆ, ಒಂದಕ್ಕೊಂದು ಸೇರಿದ್ರೆ ಏನು ಸಿಹಿ ಕಡಿಮೆ ಆಕತ್ತೋ? ಕಡಿಮೆ ಆಕತ್ತ, ಹೆಚ್ಚಾಕತಿ. ಶುಗರ್ ಬರ್ತದ ನಮ್ಮ ಮಂದಿ ಐತಿ, ಹೌದಲ್ಲ? ಇದು ಉದಾಹರಣೆ ಕೊಡಾಕತ್ತಾರ. ಮಧುರಕ್ಕೆ ಮಧುರ ಒದಗಲಾಗಿ. ನೀವು ಇದನ್ನ ಅಪ್ಲೈ ಮಾಡ್ಕೊಳ್ರಿ. ಈ ಉದಾಹರಣೆ ಎದಕ್ಕೆ ನಿಮ್ಗೆ ಬೇಕಾದಾಗ ಅಪ್ಲೈ ಮಾಡ್ಕೊಡ್ರಿ. ಆದ್ರೆ ಇಲ್ಲಿ ಇದನ್ನ ಹಿಂಗೆ ಅಪ್ಲೈ ಮಾಡ್ಯಾರ. ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆ ಉಂಟೇನಯ್ಯ. ಸ್ವೀಟ್ ಸೇರಿದ್ರೆ ಸ್ವೀಟ್ ಹೆಚ್ಚಾಕತಿ, ಸವಿ ಆಕತಿ, ರುಚಿ ಹೆಚ್ಚಾಕತಿ. ನೋಡ್ರಿ, ಬಾಳೆಹಣ್ಣು ತಿಂದ್ರೆ ಸ್ವಲ್ಪ ಸಪ್ಪ ಅನಿಸ್ತದೆ, ಸ್ವಲ್ಪ ಸಕ್ಕರೆ ಹಚ್ಕೊಂಡು ತಿನ್ರಿ, ನೋಡ್ರಿ ಹೆಂಗಿರುತ್ತೆ. ಗೆಣಸಿನ ಜೊತೆಗೆ, ಅದು ಗೆಣಸು ಸಿಮಿ ಅದ, ಗೆಣಸದ್ರೆ ಗೊತ್ತಾಗ್ತದೆ, ಗೆಣಸು ಅಂತಿರೋದಿಲ್ಲ. ಅದ್ರ ಜೊತೆಗೆ ಬೆಲ್ಲ ಹಚ್ಕೊಂಡು ತಿಂದ್ರೆ ಏನಾಗ್ತದೆ? ಮಜಾ ಅನಿಸ್ತದೆ. ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆ ಉಂಟೇನಯ್ಯ ಚಂದಯ್ಯ. ದ್ರವ್ಯಕ್ಕೆ ದ್ರವ್ಯ ಒದಗಲಾಗಿ ಬಡತನ ಕಡ ಉಂಟೆ ಮಾರ ಚಂದಯ್ಯ. ನೋಡ್ರಿ, 2 ಉದಾಹರಣೆ ಕೊಟ್ಟಾರ. ಒಂದು ದ್ರವ್ಯ, ಒಂದು ಮಧುರ. ರೊಕ್ಕಕ್ಕೆ ರೊಕ್ಕ ಸೇರಿದ್ರೆ ಏನಾಕತಿ? ರೊಕ್ಕ ಜಾಸ್ತಿ ಆಕತಿ. ರೊಕ್ಕ ಜಾಸ್ತಿ ಆದ್ಮೇಲೆ ಏನಾಕತಿ? ಸೊಕ್ಕ ಬರ್ತದೆ. ಹಿಂಗೂ ಬರ್ಬೋದು, ಹೇಳಕ್ಕೆ ಬರೋದ್ರ ಮಂದಿ, ಸಾಮಾನ್ಯ ಮಂದಿಗೆ ಬರ್ತದ. ಉದಾಹರಣೆ ಕೊಟ್ಟಾರ. ರೊಕ್ಕಕ್ಕೆ ರೊಕ್ಕ ಮನ್ಯಾಗ ಜಾಸ್ತಿ ಆತ ಅಂದ ಬಳಿಕ ಬಡತನ ಓಡೋಕತಿ. ಸ್ವಲ್ಪ ನೆನಪಿಟ್ಟು, ಶರಣರ ವಚನಗಳು ಬಹಳ ರಹಸ್ಯದ, ಗುಪ್ತದ. ಅದಕ್ಕಾಗಿ ಬಡತನ ಐತ್ರಿ ಅಂತ ಬಹಳ ಜನ ಕೇಳ್ತಾರೆ. ಏನ್ ಮಾಡೋದ್ರಿ ಬಡತನ? ದೇವ್ರು ಎಷ್ಟು ವರ್ಕ್ ಮಾಡಿದ್ರು ಹೊಟ್ಟೆ ತುಂಬವಲ್ದು. ಹೊಟ್ಟೆ ತುಂಬದ, ಆದ್ರೆ ಖರ್ಚಿಗೆ ರೊಕ್ಕ ಆಗವಲ್ವು. ಮನೆಯಾಗ ಇವತ್ತಿನ ದಿನಮಾನಕ್ಕೆ ಸಾಲವಲ್ದು. ದುಡಿದ್ರೆ ಬಡತನ ಓಡ್ತದ. ಅದಕ್ಕಾಗಿ ಕಾಯಕ ತಂದಿಟ್ಟಾರ. ಅದಕ್ಕೆ ದ್ರವ್ಯ ಅಂದ್ರೆ ದುಡ್ಡಿಗೆ ದುಡ್ಡು ಸೇರಿದ್ರೆ ದುಡ್ಡು ದೊಡ್ಡಪ್ಪ ಆಕತಿ. ಮುಂದ ಬಡತನ ಏನಾಕತಿ? ಇಲ್ಲಿಂದ ಕಾಲ್ ತೆಗೀತದ, ಕಿತ್ತು ಓಡೋಕದ, ದರಿದ್ರ ಓಡೋಕತಿ. ಆವಾಗ ನೀ ಶ್ರೀಮಂತ ಆಗ್ತಿದ್ದಿ. ಸವಿಗೆ ಸವಿ ಹೆಚ್ಚಾದ್ರೆ ಸುಖ ಆಕತಿ. ನೀ ಮಾಡುವ ಮಾಟ, ಶಿವಪೂಜೆಯ ನೋಟ ಎರಡೂ ಬೇಕು. ಇದು ನಮ್ಮ ಕಲಿದೇವರ ದೇವಯ್ಯನ ಕೂಟ ಚಂದಯ್ಯ. ಚಂದದ ಇದು, ಇಷ್ಟು ಸುಖದ ಈ ವಚನದಲ್ಲಿ. ಎರಡೂ ಬೇಕು. ನೀ ಮಾಡುವ ಮಾಟ ಅಂದ್ರೆ ಕಾಯಕ ಇರ್ಬೋದು, ದಾಸೋಹ ಇರ್ಬೋದು. ನೀ ಮಾಡುವ ಮಾಟ ಶಿವ ಪೂಜೆಯ ನೋಟ. ಈ ಕಡೆ ಕಾಯಕನೂ ಮಾಡಬೇಕು, ದಾಸೋಹನ ಮಾಡಬೇಕು, ಅದ್ರ ಜೊತೆಗೆ ಶಿವ ಪೂಜೆನೂ ಮಾಡಬೇಕು. ಈ 3 ಸೇರಿದ್ರೆ ಬೆಳಕ ಹೆಚ್ಚಾಕತ್. ಬೆಳಕೇನು ಕಡಿಮೆ ಆಗಂಗಿಲ್ಲ. ಮಾಡ ಪೂಜೆ ಅಂದ್ರೆ ಹೆಂಗ ಸವಿಗೆ ಸವಿ ಸೇರ್ತದಲ್ಲ. ಹಂಗ ಕಾಯಕಕ್ಕೆ ದಾಸೋಹ, ದಾಸೋಹಕ್ಕೆ ಕಾಯಕ, ಜೊತೆಗೆ ಶಿವ ಪೂಜೆ, ಲಿಂಗ ಪೂಜೆ 3 ಸೇರಿದ್ರೆ ಏನಾಕತಿ? ಇನ್ನೂ ಬೆಳಕು ಧಗ್ ಅಂತತಿ. ಇನ್ನು ಬೆಳಕು ಹೆಚ್ಚಾಕತಿ, ಇನ್ನು ಜ್ಞಾನ ಹೆಚ್ಚಾಕತಿ, ಅರಿವು ಹೆಚ್ಚಾಕದ ಹೊರತಾಗಿ ಅರಿವು ಕಡಿಮೆ ಆಗಂಗಿಲ್ಲ. ಒಂದು ಬಿಟ್ಟು ನೀ ಒಂದು ಮಾಡಕ್ ಶುರು ಮಾಡಿದ್ರೆ ಅಂದ್ರೆ ಅರಿವು ಮಂದಾಕತಿ. ಅಂತ ಗೊತ್ತಾಕತಿ. ಈ ಕಣ್ಣು ಮಂದಾಗ್ಯಾವ್ರಂತ ನೋಡು. ಕಾಫಿ ಅಂತ ಅಜ್ಜ ಹಾಸ್ಪಿಟ್ಲಿಗೆ ಹೋಗಿದ್ದು ನಾನು ಈಗ ನೆನಪ. ಈಗ ಕಣ್ಣು ಸರಿ ಕಾಣಿಸೋದಿಲ್ಲ ಅಂತ ಮತ್ತೆ ಟೆಸ್ಟ್ ಮಾಡ್ತಾರಲ್ರಿ ಹಾಸ್ಪಿಟಲ್ನಾಗ. ಯಾರು ಹೋಗಿದ್ರೆ ಗೊತ್ತಾಕ, ಚಸ್ಮಾ ಇದ್ದವ್ರಿಗೆ ಗೊತ್ತಾಕದ. ಅಲ್ಲಿ ಅಕ್ಷರ ಬರೆದಿರ್ತಾರೆ ABCD ಅಂತ. ಡಾಕ್ಟರ್ ಚೆಕ್ ಮಾಡ್ತಾರೆ. ಆದ್ರೆ ಚೆಕ್ ಮಾಡಕ್ಕಲ್ಲ ಕಾಣವಲು ಅಂತಿದ್ದಂತ. ಡಾಕ್ಟರ್ 500 ರೂಪಾಯಿ ನೋಟ್ ಇಟ್ಟನಂತ ಏನ್ ಮೇಲೆ. ಅಜ್ಜ ಹ್ಯಾಂಗ್ ಕಾಣಕ್ 500 ನೋಟ್ ಅಂದ್ಬಿಟ್ನಂತ ಒಮ್ಮಿಗೆ. ಅವ
ಹಂಗಾದ್ರೆ ನಿನ್ನ ಕಣ್ಣಿನ ದೋಷ ಇಲ್ಲಪ್ಪ, ದುಡ್ಡಿನ ದೋಷ ಐತೆ ಹೋಗಂತ. ನಮ್ಮ ರೊಕ್ಕ ಮನಗಂಡ ಕಣ್ಣು ನೋಡ್ರಿ, ಸಣ್ಣ ಹುಡುಗರ ಕೈಯಾಗ ನೀವು ಸಣ್ಣ ಹುಡುಗರು ರೊಕ್ಕದ ಬಗ್ಗೆ ಅವ್ರಿಗೆ ಏನು ಮಾಹಿತಿ ಇಲ್ಲ, ರೊಕ್ಕ ಕೈಯಾಗ ಕೊಡ್ರಿ, ಕೊಡುವುಲ್ರಿ, ಗಟ್ಟಿ ಹಿಡ್ಕೊಂಡ್ಬಿಡ್ತಾರ ಅವರು. ನನಗನ್ಸಿದ ಮಟ್ಟಿಗೆ ಒಳಗೆ ಮನಸ್ಸಿಗೆ ಗೊತ್ತಿರ್ತದೆ ಅಂತ ಕಾಣಿಸ್ತದೆ. ಮೈ ಸಣ್ಣರವಲ್ಲ ಹುಡುಗರು, ಅಷ್ಟು ರೊಕ್ಕದ ಮೇಲೆ ಅಷ್ಟು ಪ್ರೀತಿ. ಹಣ ಮುಕ್ಕಿಸೀತು ಮಣ್ಣ, ಅದನ್ನು ಅರಿತು ಬಳಸಿದರೆ ತೆರೆಸೀತು ಕಣ್ಣ. ಶಿಶುನಾಳ ಶರೀಫರು ಬರೆದಾರ, ಹಣ ಅಂದ್ರೆ ಏನಪ್ಪ, ಮಣ್ಣ ಮುಕ್ಕಿಸ್ತದ, ಮತ್ತೆ ಅದನ್ನು ತಿಳ್ಕೊಂಡು ನೀ ಅದನ್ನು ಗಳಿಸಿದಿ ಬಳಸಿದ್ರೆ ತೆರೆಸೀತು ಕಣ್ಣ. ಅದಕ್ಕಾಗಿ ನೀವು ಭಾಳ ಕೇಳಬೇಡ್ರಿ ಪ್ರವಚನದಾಗ. ಮುಗಿದು ಇನ್ನು ಒಂದು ತಾಸು ನೋಡಿದ್ರೆ ಹೋಗ್ಬಿಡ್ತದೆ. ನನ್ನ ಪ್ರವಚನದಾಗಂತೂ ನಿಮಗೆ ಸಮಯನೇ ಗೊತ್ತಾಗೋದು. ಹಣ ಮುಕ್ಕಿಸ್ತದ ಮಣ್ಣ, ಮತ್ತು ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಗಳಿಸಿ ಬಳಸಿದರೆ ಅದರಂಥ ಸಂಪತ್ತು ಮತ್ತೊಂದಿಲ್ಲ ಅಂತ ತಿಳ್ಕೊಂಡು. ಅದಕ್ಕಾಗಿ ಚಾಣಕ್ಯ ಏನಂದಾನಂತಂದ್ರೆ, ಧರ್ಮಸ್ಯ ಮೂಲಂ ಅರ್ಥಃ ಅಂತ ಪ್ರಧಾನ. ಧರ್ಮಸ್ಯ ಮೂಲಂ ಸುಖಃ, ಸುಖಸ್ಯ ಮೂಲಂ ಅರ್ಥಃ. ಧರ್ಮಕ್ಕ ಸುಖಕ್ಕೆ ಮೂಲ ಯಾವುದ ಅಂದ್ರೆ ಧರ್ಮ ಅಂತ ಬರ್ದಾನ. ಸುಖಸ್ಯ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥಃ. ಆದ್ರೆ ನಿನಗೆ ಸುಖಕ್ಕೆ ಮೂಲ ಯಾವುದಂತ ಕೇಳಿದ್ರೆ ಧರ್ಮ. ಧರ್ಮದಿಂದ ನಡ್ಕೊಂಡ್ರೆ ಸುಖ ಆಕತಿ. ಮತ್ತು ಸುಖಕ್ಕೆ ಏನು ಬೇಕು ಇವರೇ? ಸುಖದಿಂದ ಧರ್ಮ, ಧರ್ಮದಿಂದ ದುಡ್ಡು, ದುಡ್ಡಿದ್ರಿಂದ ಧರ್ಮ, ಮತ್ತು ಧರ್ಮ ಮಾಡಿದ್ರೆ ಸುಖ ಆಕತಿ. ಎಲ್ಲರೂ ಬೇರೆ ಬೇರೆ ದೇವರ ಸ್ತುತಿ ಮಾಡಿದ್ರೆ ಚಾಣಕ್ಯ ದುಡ್ಡು ಸ್ತುತಿ ಮಾಡಿಬಿಟ್ಟನ ತನ್ನ ಗ್ರಂಥದೊಳಗೆ. ಹೀಗಾಗಿ ಇಲ್ಲಿ ಏನು ಹೇಳ್ಬೇಕಾಗದಂತ ಕೇಳಿದ್ರೆ, ದುಡ್ಡಿಗೆ ದುಡ್ಡು ಸೇರಿದ್ರೆ ಏನಾಕತಿ? ದುಡ್ಡು ಹೆಚ್ಚಾಗಿ, ಶ್ರೀಮಂತಿಕೆ ಹೆಚ್ಚಾಗಿ, ಬಡತನ, ದಾರಿದ್ರ್ಯ, ನನಗೆ ಅನ್ನ ಇಲ್ಲ, ನೀರಿಲ್ಲ, ಅದು ಇಲ್ಲ, ಇದು ಇಲ್ಲ ಅನ್ನುವಂಥ ತಾಪತ್ರೆ ಹೋಗ್ತದ. ಸಿಹಿ ಸೇರಿದ್ರೆ ಸವಿ ಹೆಚ್ಚಾಕತಿ. ಪೂಜೆ ಸೇರಿತ್ತು. ಕಾಯಕನೂ ಒಂದು ಪೂಜೆನೆ, ದಾಸೋಹನೂ ಒಂದು ಪೂಜೆನೆ, ಮತ್ತೆ ಶಿವ ಪೂಜೆ, ಶಿವ ನೋಟ, ದಾಸೋಹ, ಕಾಯಕ ಇವೆಲ್ಲವೂ ಕೂಡ ಪರಿಕರ ಪದ್ಧತಿ ಪ್ರಕಾರ ನಾವು ಮಾಡೋದ್ರಿಂದ ಏನಾಗ್ತತಿ? ಇದು ಚಂದೇಶ್ವರ ಲಿಂಗ ನಿನಗ ಏನಾಗ್ತದ? ದರ್ಶನ ಆಗ್ತದ, ಬೆಳಕು ಹೆಚ್ಚ. ಆ ವಚನದಲ್ಲಿ ಎರಡು ಹೇಳದೆ ನೆನಪಿಟ್ಕೋಬೇಕು ದಯವಿಟ್ಟು. ಇದನ್ನ ಮರೆಯುವಂತ ಪ್ರವಚನ ಆಗಬಾರದು. ಇದು ಇವೇನು ಕುಂತಿರಲ್ಲ, ಇಲ್ಲೇನು ಕುಂತಿರ ಆಸಕ್ತರು, ಶ್ರದ್ಧಾವಂತರಿದ್ದೀರಿ ಅಂದ್ರೆ ಪೂಜೆನೇ ಬಿಡಂಗಿಲ್ಲ. ಮುಂಜಾನೆ ಎದ್ದು ನಾವೇನು ಮಾಡ್ಬೇಕು ಅದನ್ನ ಮಾಡಬೇಕಂತ. ಮತ್ತೇನ್ರಿ ಕಾಯಕನೇ ಕೈಲಾಸ ಅಂತ ಹೇಳ್ಯಾರಲ್ರಿ, ನಡೀತದ್ರಿ ಪೂಜೆ. ಅವಾಗ ಮಧ್ಯರಾತ್ರಿಗೆ ಎದ್ದು ಮಾಡೋ ಪೈಕಿ ನಾವು ಒಂದೊಂದ್ಸಲ ಬಹಳ ಸರಿ ಶರಣ ಸಾಹಿತ್ಯ, ವಚನ ಸಾಹಿತ್ಯವನ್ನ ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕಾಗ್ತದ. ಒಂದ್ ಕಡೆ ಒಂದ್ ನಮೂನೆ ಹೇಳಿರ್ತಾರೆ, ಇನ್ನೊಂದ್ ಕಡೆ ಇನ್ನೊಂದ್ ನಮೂನೆ ಹೇಳಿರ್ತಾರ. ಅದ್ರೆಲ್ಲ ಬಹಳ ಯೋಚನೆ ಮಾಡ್ಬೇಕು. ಎರಡೂ ಬೇಕು. ಆ ವಚನದಲ್ಲಿ ಒಂದು ಸಾಲದ ಎರಡೂ ಬೇಕು. ಈಗ ನೀವು ಅಂತಿರಲ್ಲ, ನಿಮ್ಮನೆ ಒಂದು ಗಂಡು ಒಂದು ಹೆಣ್ಣು, ಎರಡು ಬೇಕು. ಸಾಂಸಾರಿಕ ಜೀವನದಲ್ಲಿ ನೋಡ್ರಿ, ನಿಮ್ಗೆ ಕಣ್ಣೆರಡು ಕೊಟ್ಟಾನ ಶಿವ, ಕಿವಿ ಎರಡು ಕೊಟ್ಟಾನ, ಕೈ ಎರಡು ಕೊಟ್ಟಾನ, ಕಾಲೆರಡು ಕೊಟ್ಟಾನ, ಎರಡು ಕೊಟ್ಟಾನ. ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಕ್ರಿಯೆ, ಒಂದು ಕಡೆ ಕಾಯಕ, ಇನ್ನೊಂದು ಕಡೆ ದಾಸೋಹ. ಇವು ಎರಡೂ ಕೂಡ ಸಮಾನವಾಗಿ ನಡ್ಕೊಂತ ಹೋಗ್ಬೇಕು. ಅಂದಾಗಲೇ ನಮ್ಮ ಜೀವನ ಇದು ಕಲಿದೇವರ ದೇವಯ್ಯನ ಕೂಟ ಚಂದಯ್ಯ. ಎಂತ ಉಪದೇಶ ಮಾಡ್ಯಾರ ನೋಡ್ರಿ ಮಡಿವಾಳ ಮಾಚಿ ದೇವರುಗಳು. ನಾವು ಅಲ್ಲಂ ಪ್ರಭುಗಳ ವಚನಗಳನ್ನೇ ಹೆಚ್ಚು ಕೇಳ್ತೀವಿ. ಅವರು ಶೂನ್ಯ ಸಿಂಹಾಸನ, ಶೂನ್ಯ ಪೀಠದ ಅಧ್ಯಕ್ಷರಂತ ತಿಳ್ಕೊಂಡು ಅವರಿಗೆ ನಾವು ಬಹಳ ಇಲ್ಲ, ಬೇಡ ಅಂತಲ್ಲ, ಎಲ್ಲರೂ ಒಂದ. ನಾವು ಹೆಚ್ಚು ಬಸವಣ್ಣ, ಅಲ್ಲಂ ಪ್ರಭು, ಅಕ್ಕಮಾದೇವಿ ಯಾರು ಬಹಳ ಪಾಪ್ಯುಲರ್ ಅದಾರ ನೋಡ್ರಿ, ಅವ್ರು ಬಹಳ ಪ್ರಸಿದ್ಧಿಯಾಗಿ ಹೋಗ್ಯಾರ ನೋಡ್ರಿ, ಅವ್ರ ವಚನಗಳನ್ನೇ ಹೆಚ್ಚು ಕೇಳ್ತೀವಿ ಹೊರತಾಗಿ ಇಲ್ಲೈತು ನೋಡ್ರಿ ಅನುಭವ. ಇವರು ಕಾಯಕದ ಶರಣರಿ. ಇವರು ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ, ಮೌಳಿಗೆಯ ಮಾರಯ್ಯ, ಸಂಕವ್ವೆ, ಇವರೇನದ ಕಾಳವ್ವೆ, ಉರುಲಿಂಗ ಪೆದ್ದಿ, ಇವೆಲ್ಲ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಇವರೆಲ್ಲ ಕಾಯಕ ವರ್ಗದಿಂದ ಬಂದಿರುವುದರಿಂದ ಅವ್ರ ವಚನಗಳು ಅತ್ಯಂತ ರಸಭರಿತದವು, ಅತ್ಯಂತ ರಸಭರಿತ. ಅದಕ್ಕೆ ಚಂದೇಶ್ವರ ಲಿಂಗವನ್ನ ಕೂಡಬೇಕಾಗಿತ್ತಂದ್ರೆ ನೀನು ಬರೇ ಧ್ಯಾನ, ಬರೇ ಜ್ಞಾನದಿಂದ ಸಾಕಾಗುವುದಿಲ್ಲ. ಇವು ಎರಡೂ ಬೇಕಾಗ್ತದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡೋದೇ, ಪೂಜೆ ಮಾಡೋದೇ, ಕಾಯಕ ಮಾಡೋದೇ, ದಾಸೋಹ ಮಾಡೋದೇ, ಇವೆಲ್ಲವೂ ಕ್ರಮಬದ್ಧವಾಗಿ ಸಾಗಬೇಕಂತಾರೆ. ಕ್ರಮ ತಪ್ಪಿ ನಡೆಯಬಹುದಾರೆ ಕಷ್ಟವಿನ್ನುಂಟು. ನಿಜಗುಣ ಶಿವಗಳು ಹೇಳ್ತಾರ, ಕ್ರಮ ತಪ್ಪಿ ನಡೆದ್ರೆ ಕಷ್ಟ ಬರ್ತದೆ, ಕ್ರಮಬದ್ಧವಾಗಿ ನಡೆದ್ರೆ ನಮಗೇನು ಕಷ್ಟ ಬರುವುದಿಲ್ಲ ಅನ್ನುವಂಥ ಮಾತು. ಹೀಗಾಗಿ ಮನುಷ್ಯನ ಜೀವನದಲ್ಲಿ ಒಂದು ಬಿಟ್ಟು ಒಂದು ನಡೆಯೋಕ್ಕಾಗಂಗಿಲ್ಲ, ಒಂದು ಬಿಟ್ಟು ಒಂದಿಲ್ಲ. ಇಲ್ಲಿ ಭಾಳ ಮಂದಿ ಏನು ಮಾಡ್ತಾರೆ, ಕೆಲವು ಶಾಸ್ತ್ರಗಳು, ಕೆಲವು ಸಿದ್ಧಾಂತಗಳದಾವ, ಜ್ಞಾನ ಒಂದೇ ಸಾಕಂತ ಕೆಲವರು.
ಈ ಜ್ಞಾನ ಏನ್ರಿ ಕ್ರಿಯೆ ಒಂದೇ ಸಾಕ್ರಿ ಅಂತ ಏನು ಕೆಲವರು. ಅದಕ್ಕೆ ಶರಣರು ಏನು ಮಾಡಿದ್ರು, ಜ್ಞಾನ ಕ್ರಿಯೆ ಎರಡೂ ಅಳವಡಿಸಿದ್ರು. ದುಡಿಯೋದು ಅವಶ್ಯಕತೆ ಇಲ್ರಿ, ಧ್ಯಾನ ಮಾಡ್ಕೊಂಡು ಕುಂತ್ರಾತ್ರಿ, ಯಾರೋ ಭಿಕ್ಷೆ ಬಿಡ್ಕೊಂಡು ಹೋಗ್ಬಿಟ್ರೆ ಆಯ್ತಾ. ಶರಣರಂಗಂದಿಲ್ಲ, ಕಾಯಕ ಮಾಡಬೇಕು, ಗುರುನು ಮಾಡಬೇಕು, ಲಿಂಗನೂ ಮಾಡಬೇಕು, ಮತ್ತೆ ಏನ ಸ್ವಾಮಿ ಇದನ್ನಂತ ಸುಮ್ ಕುಂತ್ರು ನಡೆಯೋದಿಲ್ಲ, ಇವನು ಮಾಡಬೇಕ ಅಂದಾಗ 3 ಜನ ಮುಕ್ತರಾಗ್ತಾರೆ ಅನ್ನುವಂಥ ವಿಚಾರ ಹೇಳ್ತಾರೆ. ಬಹಳ ಅದ್ಭುತವಾದಂಥ ವಿಚಾರ ಇದು. ಆ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಅಟ್ಲೀಸ್ಟ್ 1 ಹೊತ್ತಾದರೂ ಅವರು ಸ್ನಾನ ಪೂಜಾದಿಗಳನ್ನು ಮಾಡಬೇಕು. ಕೊಳ್ಳಗಳ ಲಿಂಗ ತೆಗಿಬಾರದು. ಒಂದು ಊರಾಗ ಪೂಜೆ ಮಾಡ್ಸಕತ್ತಿದ್ನಿ ಮುಂಜಾನೆ, ರಬಕವಿ ಒಳಗ ಈ ಮುಂಜಾನೆ ಶಿವಯೋಗ ಪೂಜೆ ಮಾಡಿಸ್ತಾರಲ್ರಿ, ಇಷ್ಟಲಿಂಗಾರ್ಚನೆ. ಅವ್ರು ಏನು ಮಾಡ್ಯಾರ, 5:30 6 ಗಂಟೆಗೆ ಬರ್ರಿ ಅಂತ ತಂದಿನ್ರಿ. ಅವ್ರು ಪಾಪ ಸರಿಯಾಗಿ ನಿದ್ದೆ ಮಾಡ್ಯಾರ ರಾತ್ರಿಯಾಗ. ಯಾಕೆ ಹೋಗ್ಬೇಕಲ್ಲ ಅಂತ ತಲೆಯಾಗ ಇಟ್ಟು ನಿದ್ದೆ ಹತ್ತುವಿಲ್ಲ. ಅವ್ರು ನಿದ್ದೆ ಅಷ್ಟು ಸರಿಯಾಗಿ ಮಾಡ್ಲಾರ್ದು ಬಂದು ಬಿಟ್ಟಾರ, ಅರ್ಧಂಬರ್ಧ ನಿದ್ದೆ ಮಾಡಿ ಬಂದಾರ. ಮತ್ತಿನ್ನು ಪೂಜೆ ಶುರು ಮಾಡೇನ್ರಿ, ನಿದ್ದೆ ಚಾಲು ಮಾಡಿಬಿಟ್ಟಾಳು ಬೊಮ್ಮ. ವರ್ರ ಸೌಂಡ್ ಕೇಳಕತ್ತ, ಧ್ಯಾನ ಹೆಂಗೆ ಹತ್ತಬೇಕು ಹೇಳ್ರಿ. ಇನ್ನು ನಿದ್ದೆ ಮಾಡಿದ್ರೆ ಚಲೋ ಹಿಂಗೆ ಹಿಡ್ಕೊಂಡು ಕುಂತು ಬಿಟ್ಟಾಳ ಅಮ್ಮ. ಲಿಂಗ ಏನಾಗ್ಬಿಟ್ಟದ್ರಿ, ಕೈಯಿಂದ ಕೆಳಗೆ ಬಿದ್ದು ಉಳ್ಕೊಂತ ಹೊಂಟ ಬಿಟ್ಟತಿ. ನಾವು ಬೇರೆ ಧ್ಯಾನ ಮಾಡ್ಸಕತ್ತೀನಿ, ಒಬ್ಬೊಬ್ಬ ನೋಡಪ್ಪ ಏನು ಯಾರ್ಯಾರು ಮಕ್ಕೊಂಡ್ರ ಅಂತ ಹೇಳಕತ್ತೀನಿ. ಅವ ನೋಡಾಕತ್ತಾನ, ಸ್ವಲ್ಪ ಬುದ್ಧಿ ಲಿಂಗ ಓಡಾಕತ್ತದ ಅಂತಂದವ. ತಮ್ಮ ಲಿಂಗನೂ ತಗೋ, ಕೈಯಾಗಿಡು, ಆಕಿನ ಕರ್ಕೊಂಡು ಹೋಗಿ ಅಲ್ಲಿ ಕೋಲಿ ಇತ್ರಿ, ಸ್ವಲ್ಪ ರೆಸ್ಟ್ ಮಾಡ ಅಂತ ಹೇಳ್ಬಿಡಪ್ಪ, ಯಾಕಂದ್ರೆ ಎಲ್ಲರ ಧ್ಯಾನ ಕೆಟ್ಟ ಹೋಗ್ತಾರೆ. ಹಂಗ ಒಂದೊಂದ್ಸತಿ ಅವಸರದಾಗ ನಿದ್ದೆ ಸರಿಗೆ ಮಾಡ್ಲಾರ್ದ ಪೂಜೆ ಪುನಸ್ಕಾರಕ್ಕೆ ಕುಂತ್ರು ಬರೋಬ್ಬರ ಆಗೋದಿಲ್ಲ, ಹೌದಿಲ್ರಿ. ಬರೀ ಪೂಜೆ ಧ್ಯಾನ ಮಾಡ್ಕೊಂತ ಕುಂತ್ರ ಸಮೇತವಾಗಿ ಮನೆಗೆ ಹೊಟ್ಟಿ ನಡೆಯಂಗಿಲ್ಲ. ಮಕ್ಕಳು ಹೊಟ್ಟಿ ಬಟ್ಟಿ ಬದುಕ ಬಾಳೆವು ಬಂದು ಬಳಗ ಬರೋರು ಹೋಗೋರು ಎಲ್ಲದಕ್ಕೆ ಏನು ಆಧಾರ? ಕಾಯಕವೇ ಆಧಾರ. ಆ ಕಾಯಕ ಮುಂದೆ ದಾಸೋಹ ಮಾಡಿದಾಗಲಿಂದ ಏನಾಕತಿ, ಮನಸ್ಸು ಗಳಿಸಿಟ್ಟಿರ ಕಡೆ ಮೋಹ ಕಡಿಮೆ ಆಗಿ ನಿರ್ಮೋಹಿ ಆಕ್ಕಾನ. ಶಿವ ಪೂಜೆ, ಶಿವ ಧ್ಯಾನ, ಶಿವ ಮಂತ್ರ ಜಪಗಳನ್ನು ಮಾಡೋದ್ರಿಂದ ಮನಸ್ಸು ವಿಕಾಸ ಆಕತಿ, ಜ್ಞಾನ ವಿಕಾಸ ಆಗ್ತದೆ. ಅದಕ್ಕಾಗಿ 2 ಬೇಕು ಅನ್ನುವಂಥ ವಿಚಾರವಾಗಿ ಚಂದಯ್ಯನವರಿಗೆ ಉಪದೇಶ ಮಾಡ್ತಾರ. ಯಾರು? ಮಡಿವಾಳ ಮಾಚಯ್ಯನವರು ಏನು ಉಪದೇಶ ಮಾಡ್ತಾರ ನೋಡಪ್ಪ, 2 ಬೇಕು. ಒಂದು ನೀನು ಜಂಗಮನೇ ಬೇಕಂತ ಹೊಂಟಿ, ಕಾಯಕನೇ ಬೇಕಂತ ಹೊಂಟಿ, ದಾಸೋಹ ಬೇಕಂತ ಹೊಂಟಿ, ಲಿಂಗ ಬೇಡ ಅಂತ ಹೊಂಟಿ ಅಂದ ಬಳಿಕ ಇದು ನಮ್ಮ ಶರಣರ ಧರ್ಮದ ಪದ್ಧತಿ ಅಲ್ಲ ಅನ್ನುವಂಥ ಉಪದೇಶವನ್ನು ಮಾಡುತ್ತಾರೆ. ಅಂಥ ಉಪದೇಶವನ್ನು ನಾವಿವತ್ತೆಲ್ಲ ಶರಣರ ಉಪದೇಶವನ್ನು ಕೇಳ್ತಾ ಇದ್ದೀವಿ. ಒಂದು ನಮ್ಮ ಕಲಾವಿದರು ಆಡ್ತಾರೆ, ಸಮಾಧಾನ ಕೇಳಿ ಸ್ವಲ್ಪ ನಡವು ನೀವು ಸ್ವಲ್ಪ ಒಂದು ವಚನ ಹಾಡ್ತಾರೆ, ಇಲ್ಲ ಒಂದು ಹಾಡು ಹಾಡ್ತಾರೆ, ನಂತರ ನಮ್ಮ ಪ್ರವಚನ ಕೇಳ್ತಾರೆ. ಶಿವಧ್ಯಾನವನ್ನು ನೀವು ಮಾಡೋದವಾಗೋ, ನಿಮಗ ಕೂಡೋದವಾಗೋ. ಗುರುಧ್ಯಾನವನ್ನು ನೀವು ಮಾಡೋದವಾಗೋ, ನಿಮಗ ಕೂಡೋದವಾಗೋ. ಧ್ಯಾನ ಮಾಡೋದವಾಗೋ. ಶಿವಧ್ಯಾನವನ್ನು ನೀವು ಮಾಡೋದವಾಗೋ, ನಿಮಗ ಕೂಡೋದವಾಗೋ. ಗುರುಧ್ಯಾನವನ್ನು ನೀವು ಮಾಡೋದವಾಗೋ, ನಿಮಗ ಕೂಡೋದವಾಗೋ. ಧ್ಯಾನ ಮಾಡೋದವಾಗೋ. ಬಾಲತನದೀರ ಲೀಲಾದೊಳಗ ಬಿದ್ದಿ ಬೆಳಗಮನ ಹೋದ ಮ್ಯಾಲಾಗಿ. ಬಾಲತನದೀರ ಲೀಲಾದೊಳಗ ಬಿದ್ದಿ ಬೆಳಗಮನ ಹೋದ ಮ್ಯಾಲಾಗಿ. ಶಿವಧ್ಯಾನವನ್ನು ನೀವು ಮಾಡೋದವಾಗೋ, ನಿಮಗ
ಧ್ಯಾನ ಮಾಡೋ ಜಾವ ವೃದ್ಧಾಪ್ಯ ಕಾಲದಿ ರೋಗ ರೋಗಾದಿಗಳು ವೃದ್ಧಾಪ್ಯ ಕಾಲದಿ ರೋಗ ರೋಗಾದಿಗಳು ಕಾಡಿ ಕೂಡಿ ಪೀಡಿಸುವ ವೃದ್ಧಾಪ್ಯ ಕಾಲದಿ ರೋಗ ರೋಗಾದಿಗಳು ಕಾಡಿ ಕೂಡಿ ಪೀಡಿಸುವ ಶಿವಧ್ಯಾನವನ್ನು ನೀವು ಮಾಡೋದವಾಗೋ ನಿಮಗ ಕೂಡೋದವಾಗೋ ಗುರುಧ್ಯಾನವನ್ನು ನೀವು ಮಾಡೋದವಾಗೋ ನಿಮಗ ಕೂಡೋದವಾಗೋ ಧ್ಯಾನ ಮಾಡೋದವಾಗೋ ಹತ್ತು ಕೋಳಿಯ ಮರಿಗೆ ಕತ್ತು ಎರಗಿದಂತೆ ಬುದ್ಧಿಯ ಮಧುತರು ನಿನ್ನ ಹತ್ತು ಕೋಳಿಯ ಮರಿಗೆ ಕದ್ದು ಎರಗಿದಂತೆ ಬುದ್ಧಿಯ ಮಧುತರು ನಿನ್ನ ಶಿವಧ್ಯಾನವನ್ನು ನೀವು ಮಾಡೋದವಾಗೋ ನಿಮಗ ಕೂಡೋದವಾಗೋ ಗುರುಧ್ಯಾನವನ್ನು ನೀವು ಮಾಡೋದವಾಗೋ ನಿಮಗ ಕೂಡೋದವಾಗೋ ಧ್ಯಾನ ಮಾಡೋದವಾಗೋ ಧರೆಯೋಳು ಮೆರೆವ ಮುದಗಲ್ಲ ಪುರದ ಧರೆಯೋಳು ಮೆರೆವ ಮುದಗಲ್ಲ ಪುರದ ಗುರುಮಲ್ಲೇಶನ ಚರಣ ಹೊಂದೋದವಾಗೋ ಧರೆಯೋಳು ಮೆರೆವ ಮುದಗಲ್ಲ ಪುರದ ಗುರುಮಲ್ಲೇಶನ ಚರಣ ಹೊಂದೋದವಾಗೋ ಶಿವಧ್ಯಾನವನ್ನು ನೀವು ಮಾಡೋದವಾಗೋ ನಿಮಗ ಕೂಡೋದವಾಗೋ ಗುರುಧ್ಯಾನವನ್ನು ನೀವು ಮಾಡೋದವಾಗೋ ನಿಮಗ ಕೂಡೋದವಾಗೋ ಧ್ಯಾನ ಮಾಡೋದವಾಗೋ ನಿಮಗ ಕೂಡೋದವಾಗೋ ಧ್ಯಾನ ಮಾಡೋದವಾಗೋ ನಿಮಗ ಕೂಡೋದವಾಗೋ ಧ್ಯಾನ ಮಾಡೋದವಾಗೋ ಅರ್ಥ ಆಗ್ಯದನ್ನು ತಿಳ್ಕೊಡ್ತೇನೆ. ಬಡಿವಾಳ ಮಾಚಿ ದೇವರ ಉಪದೇಶಕ್ಕೆ ಪ್ರತಿಯಾಗಿ ಚಂದಯ್ಯನವರು ಹಿಂಗಂತಾರೆ. ಅವ್ರದ್ದೇ ಒಂದು ಹಠ, ಒಮ್ಮೊಮ್ಮೆ ಹಿಂಗೂ ಆಗ್ತದೆ. ಅದು ಒಬ್ಬರ ಹಠದಿಂದ ಎಷ್ಟೋ ಜನಗಳಿಗೆ ಉಪದೇಶನೂ ಆಗಬಹುದು, ಹೇಳಕ್ಕೆ ಬರೋದು. ಈಗ ಚಂದಯ್ಯನ ಪ್ರಸಂಗ ಹಿಂಗೆ ಲಿಂಗ ಕೊಳ್ಳಗಳಿಂದ ಬಿದ್ದ ಸಂಬಂಧ ಎಲ್ಲರಿಗೂ ಒಂದು ಉಪದೇಶ ಆಗ್ತದೆ, ಒಂದು ಪ್ರಸಂಗ ಇದು. ಅಕಸ್ಮಾತ್ ಕೊಳ್ಳಗಳ ಲಿಂಗ ಬಿದ್ದಿರಲಿಲ್ಲ ಅಂದರೆ ಎಲ್ಲರಿಗಿಂತ ದೊಡ್ಡ ಉಪದೇಶ ಸಿಗ್ತಿದ್ದಿಲ್ಲ. ಪ್ರಸಂಗ ಬಂತಂತ ಉಪದೇಶ ಬಂದು, ಅದಕ್ಕೆ ನನಗೆ ಲಿಂಗನೂ ಬೇಡ, ಕೊನೆಗೆ ಗುರುನೂ ಬೇಡ ಅನ್ನೋಷ್ಟ್ರ ಮಟ್ಟಿಗೆ ಬಂದ. ಗುರು ಇದ್ದ ಲಿಂಗ ಐತಿ, ಗುರು ಇಲ್ಲ ಅಂದ್ರೆ ಲಿಂಗ ಇಲ್ಲ. ಹಾಗಾದ್ರೆ ಚಂದಯ್ಯನಿಗೆ ಏನು ಇಂಟ್ರೆಸ್ಟ್ ಬರಾಕತ್ತೈತಿ, ಏನು ಇಷ್ಟ ಆಗಲಾಕತ್ತೈತಿ ಅಂದ್ರೆ ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಯಾರಾದ್ರೂ ಈ ಲೋಕದಲ್ಲಿ ಹಿಂಗೂ ಶರಣರ ಒಂದು ಅವಕಾಶ ಮಾಡಿಕೊಟ್ಟಾರ, ನಿಮಗೆ ಇಹಲೋಕದ ಸುಖ ಬೇಕಾಗಿತ್ತು. ಇಹಲೋಕದ ಸುಖ ಏನ್ರಿ? ಮಟೀರಿಯಲ್, ಭೌತಿಕವಾದಂಥ ಸುಖ, ಮನಿ ಮಾರ, ಗಂಡ ಹೆಂಡತಿ, ಮಕ್ಕಳ ಬದುಕ ಬಾಳ್ಯಾವ ಸುಖ, ರೊಕ್ಕ ರೂಪಾಯಿ, ಕೀರ್ತಿ, ರಾಜಕಾರಣ, ನಿಮಗೆ ಏನು ಬೇಕದು ಮೊದಲಾದ ಹೇಳ್ರಿ ಬುದ್ಧಿ ಅಂತೀರಿ ನೀವು, ಹೌದಿಲ್ರಿ? ಮೊದಲಾದ ಹೇಳ್ರಿ, ನಮಗೆ ರೊಕ್ಕ ಬರೋದು. ಎಷ್ಟೋ ಮಂದಿ ನಮ್ಮ ಹತ್ರ ಬಂದ್ರೆ ಬುದ್ಧಿ ರೊಕ್ಕ ಬರೋದು ಯಾವ್ದೋ ಇದ್ರು ಹೇಳ್ರಿ ಅಂತ. ಮಂತ್ರ ರೊಕ್ಕ ಬರೋ ಮಂತ್ರ ಕೇಳಾಕತ್ತಾರ ಅವರು. ಮಂತ್ರದಿಂದ ರೊಕ್ಕ ಬೇಕಾದ್ರೆ ಎಷ್ಟೊತ್ತು ಕೊಡಕಾಕತ್ತೆ, ಹೌದಿಲ್ಲ? ಹಿಂಗೂ ಕೂಡ ಅವರು, ಅದು ಕೂಡ ನಿಮಗೆ ವಚನ ಸಾಹಿತ್ಯದಲ್ಲಿ ಸಿಗ್ತದೆ. ಏನು ಸಿಗ್ತದೆ ಅಂದ್ರೆ
ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಈಗ ಫಾರ್ ಎಕ್ಸಾಂಪಲ್ ಭಾಳ ದೂರ ಹೋಗಂಗಿಲ್ಲ, ಇವರು ಒಂದಿಷ್ಟು ಗುರುಗಳು ಹೇಳಿದಂಗೆ ಕೇಳ್ಯಾರ ಅಂತ ತಿಳ್ಕೊಡ್ರಿ. ಸ್ವಲ್ಪ ಸೇವಾ ಮಾಡಿರ್ತಾರೆ. ಸಂಗೀತ ಕಲಾವಿದರು ಅಂದರೆ ಗುರುಗಳು ಸೇವಾ, ಅವ್ರಿಗೆಷ್ಟು ಹಾರ್ಮೋನಿಯಂ ತಂದಿಡೋದು, ಅವ್ರಿಗೆಷ್ಟು ಬಟ್ಟೆ ಗಿಟ್ಟಿ ತೊಳೆಯೋದು, ಇಲ್ಲ ಅಲ್ಲಿ ರೂಮ್ ಕಸ ಹೊಡೆಯೋದು, ಇಲ್ಲ ಅವ್ರಿಗೆ ಏನೇನು ವ್ಯವಸ್ಥೆ ಆಹಾರ ಮಾಡಿಕೊಡೋದು, ಇವರಂತಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್. ಹಿಂಗೆ ಒಂದು ಸೇವಾ, ಅದು ಸಂಗೀತ ಗುರುಗಳ ಸೇವಾ. ಗುರುಗಳಲ್ಲಿ ನಾನಾ ನಮೂನಿ ಗುರುಗಳದಾರ. ಆದರೆ ನಿಜಗುಣ ಶಿವಗಳು 6 ಮಂದಿ ಗುರುಗಳನ್ನು ಹೇಳ್ಯಾರ. ಅವರು 6 ಮಂದಿ ಗುರುಗಳದಾರ ಅಂತ. ನಮ್ಮಲ್ಲಿ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷ ಗುರು ಅಂತ ನಮ್ಮಲ್ಲಿ 3 ಮಂದಿ ಹೇಳ್ಯಾರ. ಆದ್ರೆ ಇಲ್ಲಿ ಗುರು ಎಂಥ ಗುರು ಅಂದ್ರೆ ನಿಮ್ಗೆ ಎರಡೂ ಕೊಡ್ತಾನೆ. ಮೋಕ್ಷ ಬೇಕಾಗಿದ್ರೆ ಮೋಕ್ಷನೂ ಕೊಡ್ತಾನ, ಇಲ್ಲ ನಮಗೆ ಸಂಸಾರ ಸುಖ ಬೇಕಾಗಿದ್ರಿ ಅಪ್ಪ ನಮಗೆ ಅಷ್ಟು ಕೊಟ್ಟು ಬಿಡ್ರಿ ಅಪ್ಪ, ನಿಮ್ಮ ಸಹವಾಸ ಬೇಡ ನಮ್ಮ ಮಂದಿ ಹೇಳ್ತದೆ. ಇಲ್ಕಲ್ ಮಹಾಂತಪ್ಪಗಳು ಮೊದಲು ಪುರಾಣ ಹೇಳ್ತಿದ್ರಂತ, ಪುರಾಣ ಪ್ರವಚನ ಹೇಳ್ತಾರೆ. ಪ್ರಭುಲಿಂಗ ಲೀಲೆ ಪುರಾಣ ಹೇಳಕ್ಕೆ ಒಂದು ಊರಿಗೆ ಹೋಗಿದ್ರು. ಇಲ್ಕಲ್ ಡಾಕ್ಟರ್ ಇಲ್ಕಲ್ ಮಹಾಂತಪ್ಪಗಳು ಮಹಾಂತ ಜೋಳಿಗೆಯ ಶಿವಶಿಲ್ಪಿಗಳಾಗಿರ್ತಕ್ಕಂಥ ನಮ್ಮ ದೊಡ್ಡಪ್ಪಗಳು ಇಲ್ಕಲ್ ಮಹಾಂತಪ್ಪಗಳು ಮೊದಲು ಪ್ರಭುಲಿಂಗ ಲೀಲೆ, ಸಿದ್ಧಲಿಂಗೇಶ್ವರ ಪುರಾಣ ಮೊದಲೆಲ್ಲ ಅವರು ದೊಡ್ಡ ಮಹಾನ್ ಪ್ರವಚನಕಾರರು. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಚನ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟರ್ಗಳು ಬಂದಾಗಿದ್ವು ಅನ್ಕೊಂಡು. ಎಲ್ಲ ಸಿನಿಮಾ ಥಿಯೇಟರ್ ಕ್ಲೋಸ್. ಪುರಾಣ ಮಂಗಲಕ್ಕೆ ಇಡೀ ಬಾಗಲಕೋಟೆಯಲ್ಲಿ ದೊಡ್ಡ ಆನೆ ತಂದ ಮೆರವಣಿಗೆ ಮಾಡಿರಂತ ಅಂತ ಅದ್ಭುತವಾದಂಥ ಪ್ರವಚನಕಾರರು ಹೌದು, ಪೀಠಾಧಿಪತಿಗಳು ಹೌದು, ಮಠಾಧಿಪತಿಗಳು ಹೌದು. ಯಾರೇ ಇಲಕಲ್ಲ ಮಹಾಂತಪ್ಪಗಳು. ಪಾಪ ಅವರೆಲ್ಲ ಮತ್ತೆಲ್ಲ ಬಹಳ ಕಷ್ಟ ನೋಡ್ರಿ. ಹಿಂಗೆಲ್ಲ ರೊಕ್ಕ ಇರಲಿಲ್ಲ. ಅವಾಗೆಲ್ಲೋ 5 ನಮಸ್ಕಾರ ಮಾಡಿ 2-3 ರೂಪಾಯಿ ಕೊಡ್ತಿದ್ರು, 10 ರೂಪಾಯಿ, 50, 100 ಕೊಟ್ಟರು ದೊಡ್ಡ ಸಾವುಕಾರ. ಈಗ ಹಂಗಲ್ಲ. ಹುಡುಗರು, ಸಣ್ಣ ಹುಡುಗರ ಕೈಯಾಗ 100 ರೂಪಾಯಿ ಕೊಡ್ರು ಒಗದ ಬಿಡ್ತಾವ ಅವು. ಯಾಕ 500 ಕೊಡಂತಾರ ಅವು. ನೋಡ್ರಿ ಏನು ಸಣ್ಣ ಹುಡುಗರು 500 ಬೇಡ್ತಾವ. ನಮ್ಮ ಇಲಕಲ್ ಮಹಾಂತಪ್ಪಗಳು ಅವ್ರು ಏನು ಮಾಡ್ತಿದಾರೆ ಅಂದ್ರೆ ಈ ತಂಬೂರಿ ತಗೊಂಡು ಪುರಾಣ ಪ್ರವಚನ ಹೇಳಕ್ ಹೋಗ್ತಿದ್ದಾರೆ. ತಂಬೂರಿ ಗೊತ್ತಲ್ಲ, ತಂಬೂರಿ. ಅವರು ದೊಡ್ಡ ಸಂಗೀತನೂ ಕಲ್ತಿದ್ರು. ಗದಗಿನ ಮಠದಾಗ ಪಂಚಾಕ್ಷರಿ ಗವಾಯಿಗಳಿದ್ದಾಗ ನಮ್ಮ ಇಲಕಲ್ ಮಹಾಂತಪ್ಪಗಳವರು ಗದಗಿನ ಪುಟ್ಟರಾಜ ಪಂಚಾಕ್ಷರಿ ಗವಾಯಿಗಳ ಮಠದಲ್ಲಿ ಸಂಗೀತ ಅಭ್ಯಾಸಕ್ಕಾಗಿದ್ದರು. ಅವರು ಸಂಗೀತದಲ್ಲಿ ಬಹಳ ಅದ್ಭುತ ತಬಲಾ ಇಷ್ಟಿದ್ರು. ಅವರು ಅಜ್ಜರು ತಬಲಾ ಸ್ವತಃ ನಮಗೆ ಮುಂದೆ ತಬಲಾ ಬಾರಿಸಿ ತೋರಿಸ್ತಿದ್ರು. ಅಂಥವ್ರ ಮುಂದೆ ಚಿತ್ರಗಿ ಪೀಠಕ್ಕೆ ಅವರು ದೊಡ್ಡ ಮಹಾಪೀಠಾಧಿಪತಿಗಳಾಗಿ ಬರ್ತಾರೆ. ಅಲ್ಲಿ ಎಷ್ಟು ಮೊದಲು ಕಷ್ಟ ಇತ್ತಂದ್ರೆ ಅವ್ರಿಗೆ ಖರ್ಚಿಗೂ ವ್ಯವಸ್ಥೆಗಳು ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಅಪ್ಪಗಳು ಹೇಳ್ತಿದ್ರು ನಮಗೆ ವಾಕಿಂಗ್ ಟೈಮ್. ಒಂದ್ಸರಿ ಏನಾಗ್ಯದ್ರಿ, ಈ ಪ್ರಭುಲಿಂಗ ಲೀಲೆ ಪ್ರವಚನ ಮಾಡಕ್ಕೆ ಒಂದು ಊರಿಗೆ ಹೋಗ್ಯಾರ. ಬಸ್ನೇ ಹೋಗ್ಯಾರ, ತಂಬೂರಿ ತೊಗೊಂಡು ಹೋಗ್ಯಾರ. ಬಸ್ ಚಾರ್ಜ್ ಕೊಟ್ಟಾರ. ಇನ್ನೂ ಒಂದು 4 ದುಡ್ಡು ಉಳ್ದಾವ ಬರಾಕ್, ಬಸ್ ಚಾರ್ಜ್ ಅಷ್ಟೇ ಉಳ್ದಾವ. ಮತ್ತೆ ಎಲ್ಲಿ ಪುರಾಣ ಪ್ರವಚನ ನಡೀತೈತಿ, ಮತ್ತೆ ಅಲ್ಲಿ ಒಂದು ರೂಮ್ ಕೊಟ್ಟಿರ್ತಾರ, ರೂಮ್ನಾಗ ಇಳ್ಕೊಂಡಾರ. ಅಲ್ಲಿ ಏನು ಪೂಜಾಕ್ಕೆ ವ್ಯವಸ್ಥೆ ಮಾಡೋದ ನೋಡ್ರಿ. ಏನು ಹೂವು, ಪತ್ರಿ, ನೀರ, ಕಾಯಿ, ಕರ್ಪೂರ, ಕಲ್ಸಕ್ರಿ, ಉದುರಿ ಕಡ್ಡಿ, ಪೂಜಾಕ್ಕೆ ಬೇಕಲ್ಲ, ಲಿಂಗ ಪೂಜಾಕ್ಕೆ. ಅವ ಏನು ಮಾಡ್ಯಾನ, ಸೇವಾ ಮಾಡೋವನಿಗೆ ಇವ್ರು ಏನು ಮಾಡ್ಯಾರ, ಅಜ್ಜಾರ್ ನೋಡಪ್ಪ ಇದು ಒಂದಿಷ್ಟು ಇಟ್ಗ ರೊಕ್ಕ 4 ರೂಪಾಯಿ ಅದಾವ, ಹೋಗಕ್ಕ ಕೊಡು ನನಗಂತ ಕೊಟ್ಟಾರ. ಆಮೇಲೆ ಪುರಾಣ ಪ್ರವಚನ ಎಲ್ಲ ಮುಗಿದ ಒಳಗೆ ತಮ್ಮ ಒಂದಿಟ್ಟ ಹೋಗಕ್ಕಲಕ್ಕ ನಿನಗೆ ದುಡ್ಡು ಕೊಡಂತ ಹೇಳಿದ್ನಲ್ಪ, ಅದಷ್ಟು ರೊಕ್ಕ ಕೊಡು ಅಂತ ಕೇಳ್ಯಾರ ಅಜ್ಜಾರ. ನಡ್ದದ್ರಿ ಇದು. ಇಲ್ರಿಪ್ಪ ನೀವು ಕೊಟ್ಟ ರೊಕ್ಕದಾಗನೇ ಕಾಯಿ, ಕರ್ಪೂರ, ಊದಿನ ಕಡ್ಡಿ, ಕಲ್ಸಕ್ರಿ, ಹಣ್ಣ ಗೆಣ್ಣ ಏನದಾವಲ್ರಿ ಎಲ್ಲ ನಿಮ್ಮ ರೊಕ್ಕದಾಗ ತಂದು ಇಟ್ಟಿನ್ರಪ್ಪ, ಕ್ಷಮ ಮಾಡ್ರಿ ಬುದ್ಧಿ. ಹಣಿ ಹೊಡ್ಕೊಂಡ್ರಂತ ಅಜ್ಜಾರ. ಏನಪ್ಪ ಮಾರಾಯ, ಕಾಯಿ ಕರ್ಪೂರ ಒಂದಿಷ್ಟು ಕಲ್ಸಕ್ರಿ, ಊದಿನ ಕಡ್ಡಿ, ದೀಪಕ್ಕೆ ಎಣ್ಣೆ ಸಮೇತವಾಗ ತಂದು ಕೊಡ್ಲಾರ್ದ ಮಂದಿ ಅದಾರ ಅಂದ ಒಳಗೆ ಇಂಥ ಊರಿಗೆ ಪುರಾಣ ಪ್ರವಚನಕ್ಕೆ ಬಂದಂತ ಅನ್ಕೊಂಡ್ರಂತ ಮನಸ್ಸಿನಾಗ. ಆದ್ರೆ ಅವ ಸೇವಾ ಮಾಡವ ಅಂತವದ ನೋಡ್ರಿ ಮಗ. ಇದೇ ರೊಕ್ಕದ ಒಳಗನ ಎಲ್ಲ ಮುಗಿಸಿಬಿಟ್ಟಾನ. ಪಾಪ ಅಜ್ಜರು ಪುರಾಣ ಪ್ರವಚನದಾಗೂ ಯಾರಿಗೂ ರೊಕ್ಕ ಕೇಳಿಲ್ಲ. ಸೋಮ ತಂಬೂರಿ ತಗೊಂಡಾರ, ಬಸ್ ಸ್ಟ್ಯಾಂಡಿಗೆ ಬಂದಾರ. ಯಾವ ಬಸ್ ಸ್ಟ್ಯಾಂಡ್? ಬಾಗಲಕೋಟೆ ಬಸ್ ಸ್ಟ್ಯಾಂಡಿಗೆ ಬಂದ ಹತ್ಯಾರ. ಮತ್ತು ಒಳಗೆ ಕಂಡಕ್ಟರ್ ಟಿಕೆಟ್ ಕೇಳವಲ್ಲವ. ರೇ ಸ್ವಾಮಿಗಳು ಟಿಕೆಟ್ ಅಂತಾರ. ಇಲ್ಲಪ್ಪ ಒಂದಿಟ್ಟು ಹಿಂಗೆ ಹೋಗಿದ್ದು ಪುರಾಣ ಪ್ರವಚನಕ್ಕೆ, ಹಿಂಗಾಗೈತಿ ನೋಡ್ರಿ ಹೆಂಗೆ ಮಾಡ್ತೀರಿ ಅಂತ ಅಂದಾಗ ಅಲ್ಲೇ ಯಾರೊಬ್ರು ಇಲ್ಕಲ್ದವ್ರಿಗೆ ನಿದ್ರಂತ ಒಳಗ. ಇಲ್ರಿ ನಾವು ಅಪ್ಕೊಂಡು ನಾವು ಟಿಕೆಟ್ ಕೊಡ್ತೇವೆ ಅಂದ್ರಂತ. ಸೇವಾ ಹಿಂಗೆ ಮಾಡ್ಯಾನವ. ಯಾರ್ರೀ ಅಲ್ಲೇನು ಸೇವಾ ಮಾಡ್ಯಾನಲ್ಲ, ಗುರು ಸೇವಾ ಹಿಂಗೆ ಮಾಡ್ಯಾರ. ಕೊಟ್ಟ ರೊಕ್ಕನ ನುಂಗಿ ಬಿಟ್ಟಾನವ. ಅದಕ್ಕೆ ಒಮ್ಮೊಮ್ಮೆ ಏನಾಕತ್ತಂದ್ರೆ ಗುರು ಸೇವಾ ಮಾಡಕ್ಕೆ ಹೋಗಿ ಗುರುಗಳ ನುಂಗಿ ಬಂದೈತಿ. ಗುರು ರೊಕ್ಕ ಅಲ್ಲ, ಗುರುಗಳನ್ನೇ ನುಂಗಿದವ್ರು ಅದಾರ. ಹಿಂಗೆ ನೋಡ್ರಿ ನಮ್ಮ ಸೇವಾ ಹಿಂಗದ.
ಆದರೂ ಕೂಡ ಯಾರ ನಿಷ್ಠೆಯಿಂದ ಗುರುಸೇವೆ ಮಾಡ್ತಾರೆ, ಬಹಳ ಅದ್ಭುತವಾಗುತ್ತದೆ. ಗುರುಸೇವೆ ಅಂದ್ರೆ ಸಾಮಾನ್ಯ ಅಲ್ಲದು, ತನುಮುಟ್ಟಿ ಮಾಡಬೇಕು. ಗುರುಸೇವಾ ಮನಮುಟ್ಟಿ ಮಾಡಬೇಕು. ಲಿಂಗ ಪೂಜಾ ಆಸೆ ವ್ಯಾಮೋಹ ಇಲ್ಲದೆ ಕೊಡಬೇಕು, ಧನ ದಾಸೋಹ ಮಾಡಬೇಕು. ಜಂಗಮಕ್ಕಂತ ಬರದಾರ. ಇದು ಗುರುಸೇವೆ ಮಾಡಿದರೆ ಇಹದಲ್ಲಿ ಸುಖ. ಜನ ಎಲ್ಲ ಇಹದಲ್ಲಿ ಸುಖವಾಗಿರ್ಬೇಕು, ರಾಯಲ್ ಆಗಿರ್ಬೇಕು, ಲಕ್ಸರಿ ಆಗಿರ್ಬೇಕು, ಮಸ್ತ್ ಮಜಾ ಆನಂದವಾಗಿರ್ಬೇಕಂತ ಬಯಸ್ತಿರಲ್ಲ. ಗುರು ಸೇವೆ ಮಾಡ್ರಿ ಗ್ಯಾರಂಟಿ ಸಿಗ್ತದೆ ಅಂತ ಹೇಳ್ತಾರೆ ಚಂದಯ್ಯನವರು. ಮಾಡಿ ನೋಡ್ರಲ್ಲ ನೀವು. ಈಗ ಎಲ್ಲಿದಾರ ಗುರುಗಳು? ಉಪದೇಶ ಮಾಡ್ತಾರ. ಆದ್ರೆ ಅಂತ ಒಂದು ಬಸವೇಶ್ವರರಂತವರು, ಅಲ್ಲಮಪ್ರಭುಗಳಂತವರು, ಅಥಣಿ ಶಿವಯೋಗಿಗಳಂತವರು ದೊಡ್ಡ ದೊಡ್ಡ ಮಹಾತ್ಮರು ಗುರುಗಳು ಒಂದು ಸಮಯ ಒಂದು ಸಂದರ್ಭಕ್ಕಿದ್ರು. ಈಗ ಇಲ್ಲ ಅಂತಲ್ಲ, ಅದಾರ ಆ ಒಂದು ರೇಂಜ್ನಲ್ಲಿ, ಆ ಒಂದು ಪ್ರಮಾಣದ ಕಡಿಮೆ ಅದ. ಆ ಪ್ರಕಾಶ, ಆ ಪ್ರಭೆ, ಆ ವ್ಯಾಪ್ತಿ, ಆ ವಿಸ್ತಾರ ಕಡಿಮೆ ಆಗ್ಯದ. ಅದು ಕಾಲಕ್ಕೆ ಕಡಿಮೆ ಆಗ್ತದೆ ಅಂತ ಅಲ್ಲಂಪ್ರಭುಗಳು ಬರ್ದಾರದು. ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಇಲ್ಲಿ ಏನು ಯಾಕೆ ಈ ಸಾಲನ ಹಿಂಗೆ ರಿಪೀಟ್ ಮಾಡಕತ್ತೀನಿ ಅಂದ್ರೆ, ಸೇವಾ. ಗುರು ಅಂದ್ರೆ ಜ್ಞಾನ ಇದ್ದವ, ತಿಳುವಳಿಕೆ ಇದ್ದವ, ಅರಿವಿದ್ದವ. ಅಂತ ಗುರುವಿನ ಸೇವಾ ಮಾಡು. ನೀ ಏನು ಸಂಕಲ್ಪ ಇಟ್ಟುಕೊಂಡು ಬಂದು ಸೇವಾ ಮಾಡಕತ್ತಿಯಲ್ಲ, ಏನು ಒಳಗೆಲ್ಲ ಅವರಿದ್ದ ರೂಮ್ ಸ್ವಚ್ಛ ಮಾಡೋದು, ಅವರಿಗೆ ಅನ್ನ ಪ್ರಸಾದ ಕೊಡೋದು, ಸೇವಾ ಮಾಡೋದು, ಬಟ್ಟೆ ತೊಳೆಯೋದು, ಅವ್ರಿಗೆಲ್ಲ ಉಪಚಾರವನ್ನು ಗುರು ತಂದೆ, ಗುರು ತಾಯಿ, ಗುರು ಬಂಧು ಬಳಗ, ಗುರು ಸೋದರ ಮಾವ ನೀ ನನಗೆ ಕೃಪೆಯ. ಮೈಲಾರ ಬಸವಲಿಂಗ ಶರಣರಿಂಗ ಬರ್ದಾರಲ್ಲ, ಗುರು ತಂದೆನೂ ಹಾಕ್ತಾನ, ಗುರು ತಾಯಿನೂ ಹಾಕ್ತಾನ, ಗುರು ಬಂಧು ಬಳಗ ಹಾಕ್ತಾನ, ಕೊನೆಗೆ ಏನ್ ಹಾಕ್ತಾನ? ಏನ್ ಹಾಕನ್ರಿ? ಸ್ವಾದರ ಮಾವ. ನೋಡ್ರಿ, ಸ್ವಾದರ ಮಾವ, ತಂದೆ ತಾಯಿ ಸತ್ ಸ್ವಾದರ ಮಾವ ಇರ್ಬೇಕಂತಾರಲ್ಲೋ. ಕೊನೆಗೆ ಗುರು ಎಲ್ಲವನ್ನು ಕೂಡ ಇವನ ಕೈಲಿ ಏನಾಗವಲ್ದಪ್ಪ, ಪಾಪ ಕಷ್ಟದಾಗ ನನ್ನ ದಿಕ್ಕು ದಶೆ ಇಲ್ಲ ಅಂದ್ರೂ ಕೂಡ ಸ್ವತಃ ತಾನೇ ಸ್ವಾದರ ಮಾವನಂಗ, ತಂದೆ ಹಂಗ, ತಾಯಿ ಹಂಗ, ಬಂಧು ಬಳಗದಂಗ ನಿಂತ ಆ ವ್ಯಕ್ತಿಯನ್ನು ಉದ್ಧಾರ ಮಾಡುವ ತಾಕತ್ತು ಗುರುವಿಗೆ ಐತಂತಾರೆ. ಗುರು ಸೇವೆ ಮಾಡು. ನಮ್ಮ ಜನ ನಮ್ಮ ಸೇವೆ ಮಾಡಿದ್ರೆ ಸಾಕಂತ, ಹೌದೇನು? ಸ್ವಲ್ಪ ಶ್ರದ್ಧಾ ಬೇಕು. ಗುರು ಅನ್ನೋದು ಏನು ಬೇಕು, ಸೇವಾ ಇಲ್ರಿ ನಮ್ದು. ಸರ್ವಿಸ್ ಮೈಂಡೆಡ್ ಇಲ್ಲ ನಮ್ಮ ಜನ. ಅದಕ್ಕೆ ದಯವಿಟ್ಟು ಏನು ಯೋಚನೆ ಮಾಡಬೇಕಾಗ್ಯದ ಅಂದ್ರೆ, ಪ್ರವಚನ ಹೇಳೋದು ಕೇಳೋದಲ್ಲ, ಮೊದಲು ಸೇವಾ ಮಾಡೋದು ಕಲಿಬೇಕಾಗ್ಯದ. ಜನಗಳಲ್ಲಿ ಗುರು ಶ್ರದ್ಧೆ ಇಲ್ಲ, ಸೇವಾ ಭಾವ ಇಲ್ಲ. ಎಷ್ಟು ಜನ ಸೇವೆ ಮಾಡಿದ್ರು ಗುರು ಸೇವೆನೇ. ಇಲ್ಲೆಲ್ಲ ತಟ್ಟು ತೆಗೆಯೋದು, ಕುರ್ಚಿ ತೆಗೆಯೋದು ಕೂಡ ಒಂದು ಶರಣ ಸೇವೆನೇ ಅದು. ಅದಕ್ಕಾಗಿ ಇಹದ ಲೋಕದಲ್ಲಿ ನಿನಗೆ ಸುಂದರವಾಗಿರುವಂತ, ಬರೀ ಮಾಲ್ ನೋಡಿ ಸುಂದರ ಅಲ್ಲ, ಹೃದಯ ಶ್ರೀಮಂತಿಕೆ ಇರುವಂತ ಸತಿ, ದುಡಿಯುವಂತ ಗಂಡ, ಮುಕ್ತಿನಂತ ಮಕ್ಕಳು, ಒಂದು ಸುಂದರವಾದಂತ ಮನೆ, ಬದುಕು ಬಾಳೆ ಚಂದ ಆಗ್ಬೇಕಾಗಿತ್ತಂದ್ರೆ ಸೇವಾ ಮಾಡು. ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ, ಸುಖ ಆನಂದ ಏನ್ ಬೇಕಾದ ಸಿಗ್ತತಿ. ಆದ್ರೆ ಮನಸ್ಸು ಕೊಟ್ಟು ಮಾಡ್ಬೇಕಾಗತ್ತೆ. ನಮ್ಮಲ್ಲಿ ಸೇವಾ ಮಾಡೋರಿಲ್ಲ. ನಾನು ಬಹಳ ಕಡೆ ನೋಡೀನಿ. ಒಂದಿಷ್ಟು ಮನೆಗಳದಾವ, ಇಲ್ಕಲ್ ಮಾನ್ ತಪ್ಪುಗಳು ಹೋಗಿ ಯಾವ ಮನೆ ಒಳಗೆ ಪೂಜೆ ಮಾಡ್ಯಾರ, ಆಶೀರ್ವಾದ ಮಾಡಿ ಬಂದಾರ, ಚಲೋ ಆಗ್ತದೆ ನಡೆಯಂತೇನು ಅಂದು ಬಂದಾರ. ನೋಡ್ರಿ, ಇವತ್ತು ಅರಮನೆ ಆಗ್ಯಾವ. ನಮ್ಮ ಬರೀ ಸೌದಿ ಕಡೆ ಅರಮನೆ ಆಗ್ಯಾವ. ಎಷ್ಟು ದೊಡ್ಡ ದೊಡ್ಡ ಮನೆಗಳು, ಎಷ್ಟು ಜನ ನೌಕರಸ್ಥರು, ಎಷ್ಟು ದುಡ್ಡಾಡಿ, ಏನು ಅವ್ರು ನೌಕರಸ್ಥರು ಏನು ರೊಕ್ಕ ರೂಪಾಯಿ, ಏನು ಆನಂದವಾಗಿ. ಮತ್ತೆ ಎಲ್ಕಾಲ ಅಪ್ಪಗಳಿಗೆ ಯಾವಾಗಲೂ ಶ್ರದ್ಧೆಯಿಂದ ನಡ್ಕೋತಾರೆ. ಪ್ರತಿ ವರ್ಷ ಒಂದೊಂದು ಮನೆ ಒಳಗೆ ಪೂಜಾ, ಅವ್ರ ಮನ್ಯಾಗ ಪ್ರತಿ ವರ್ಷ ಪೂಜೆ ಆಗಬೇಕ. ಅಂದ್ರೆ ನೀವು ಏನಾದ್ರೆ ಅಂಥದ್ದು ನಿಮಗೆ ಬೇಕಾಗಿತ್ತಂದ್ರೆ ಮತ್ತೆ ಬ್ಯಾಡ್ರ ಬುದ್ಧಿ ನಮ್ಗೆ ಇಷ್ಟ ಸಾಕಂದ್ರೆ ಶಿವಾಯ ನಮ್ಮ ನಾವು ಅದನ್ನು ಬೇಡ. ಅದಕ್ಕಾಗಿ ಗುರುಗಳಿಗೆ ಒಮ್ಮೆ ಹಿಡಿದ ಬಳಿಕ ಬಿಡಂಗಿಲ್ಲ, ಬಿಟ್ಟ ಬಳಿಕ ಸುಮ್ಮಿರೋದು ಚಲೋ. ಅದಕ್ಕೆ ಯಾರಾದ್ರೂ ಬಹಳ ಜನ ಬೇಡ್ಕೋತಾರ, ಬುದ್ಧಿ 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 ಅಂತಾರಲ್ಲ, ಸೇವಾ ಮಾಡಿ. ಯಾರಿಗೆ ಸಂಪತ್ತಿಲ್ಲ, ಯಾರಿಗೆ ಬಡತನ ಐತಿ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಜಾಬ್ ಇಲ್ಲ, ಯಾರಿಗೆ ನೌಕರಿ ಇಲ್ಲ, ಯಾರೆಲ್ಲ ಸೇವಾ ಮಾಡ್ರಿ ಶ್ರದ್ಧೆಯಿಂದ. ಅಪ್ಪ ಹೆಂಗನ ಮಾಡಿ ನಮ್ಗೆ ಉದ್ಧಾರ ಮಾಡ್ರಂತ ಕೈ ಮುಗಿರಿ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ. ಹಂಗ ಮಾಡ್ರಿ, ಖಂಡಿತವಾಗಿ ಈ ಲೋಕದಲ್ಲಿ ನಿಮ್ಮ ಉತ್ತಮ ಸ್ಥಿತಿಯನ್ನು ತಂದು ಕೊಡ್ತಾನೆ ಗುರು. ಇದು ಚಂದಯ್ಯನವರು ಸಂಕಲ್ಪ, ಚಂದಯ್ಯನವರು ಚಾಲೆಂಜ್. ಇದು ಪ್ರಮಾಣ ಕೊಡ್ತಾರೆ ಅವ್ರು, ಮಾಡ್ರಿ ಸೇವಾ ಮಾಡ್ರಿ, ಗುರು ಸೇವಾ ಮಾಡ್ರಿ. ಹೋಗ್ರಿ, ನಾವು ನೋಡ್ತೀವಿ ವೇದಾಂತಿಗಳಲ್ಲಿ ನೋಡ್ತೀವಿ, ಸಿದ್ಧಾರೂಢ ಸಂಪ್ರದಾಯ, ಶಿವಾನಂದ ಸಂಪ್ರದಾಯ, ಕೆಲವು ಸಂಪ್ರದಾಯಗಳದಾವ. ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಬೇಕು, ಅರವಿಂದ ಆಶ್ರಮಕ್ಕೆ ಹೋಗ್ಬೇಕು, ಇಲ್ಯಾಕೆ ಹೇಳ್ತೇವೆ ಅಂತ ಅನ್ಕೋಬೇಡ್ರಿ. ಕೆಲವು ಸಂಸ್ಥೆಗಳಲ್ಲಿ ಅತ್ಯುತ್ತಮವಾಗಿರುವಂತ ಶಿಷ್ಯರದಾರ, ಭಕ್ತರದಾರ, ಇಷ್ಟು ಚಂದ ಸೇವಾ ಮಾಡ್ತಾರಲ್ರಿ. ಒಬ್ಬ ಹೆಣ್ಮಗಳ
ಬೇಜಾರು ಮಾಡ್ಕೋಬೇಡ್ರಿ, ಕೆಲವು ವಿಷಯಗಳು ಹಿಂಗಿರ್ತಾವ. ಒಬ್ಬ ಹೆಣ್ಮಗಳು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಯಾಳ, ಎಲ್ಲಿ? ಬೆಳಗಾವದಲ್ಲಿ. ಆ ಹೋದಾಗ ಏನಾಗ್ಬಿಟ್ಟತ್ರಿ, ಆಕಿ ಟಾಯ್ಲೆಟ್ ರೂಮ್ಗೆ ಹೋಗ್ಯಾಳ, ಆಕಿನ ಉಂಗುರ ಕಳಿಸಿ ಟಾಯ್ಲೆಟ್ ರೂಮ್ ಇದ್ರಾಗ ಬಿದ್ಬಿಟ್ಟತ್. ಆಗ ಬಂದು ಸ್ವಾಮೀಜಿ ಮುಂದೆ ಅಳಕತ್ತಾಳಕಿ. ಯಾಕೆ ಅಳಕತ್ತಿ ಯವ್ವ ಅಂದ್ರೆ, ಏನ್ರಿ ಬುದ್ಧಿನ ಏನು ಮಾಡಿದ್ರಿ, ಉಂಗುರ ಒಂದು ಹೋಗಿ ಬಿಟ್ಟತ್ರಿ. ಎಲ್ಲಿ ಹೋಗ್ಯತವ ಅಂತ ಕೇಳಿದ್ರು ಅವ್ರು. ಇಲ್ರಿ ಟಾಯ್ಲೆಟ್ ರೂಮ್ಗೆ ಹೋಗಿದ್ನಿ, ಟಾಯ್ಲೆಟ್ ರೂಮ್ನಾಗ ಹೋಗಿಬಿಟ್ಟದ್ರಿ. ಅಂದ್ರೆ ಇದು ಸ್ವಲ್ಪ ನಿಮ್ಗೆ ಕೇಳಕ್ಕೆ ಅನಿಸ್ಬೋದು. ಆದ್ರೆ ಸ್ವಾಮೀಜಿ ತೋಳ ಏರಿಸಿದ್ರಂತ, ಹಿಂಗೆ ತೋಳಿದ್ದು ಹಿಂಗೆ ಉದ್ದ ಪುರುಷೋತ್ತಮಾನಂದ ಸ್ವಾಮೀಜಿ ಅಂತ ಕಾಣಿಸ್ತದ ಅವ್ರ ಹೆಸರು. ಅವ್ರಿಗೆ ತೋಳೇರಿಸಿ ಟಾಯ್ಲೆಟ್ ಒಳಗೆ ಕೈ ಹಾಕಿ ಒಳಕತ್ತಾಳ ನೋಡ್ರಿ, ತೆಗೆದು ಉಂಗುರ ಕೊಟ್ರಂತ. ಯಾಕಿದು ಹೇಳಕತ್ತೀನ ಅಂದ್ರೆ ಸೇವಾ ಅಂದ್ರೆ ಇದು ಸ್ವಲ್ಪ ಅಸಹ್ಯ ಅನಿಸ್ತಿರ್ಬೋದು ನಿಮಗೆ ಕೇಳಾಕ. ಆದ್ರೆ ಆ ತಾಯಿ ಅಳ್ತ ಮಠಕ್ಕೆ ಬಂದು ಹಿಂಗೆ ಆಯ್ತಲ್ಲ ಅಂದ್ರೆ ಅದು ಕೆಟ್ಟ ಹೊಲಸಂತಲ್ಲ. ಆದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ಗುರುಸೇವೆ ಮಾಡೋದು, ಬಂದು ಭಕ್ತರ ಸೇವಾ ಮಾಡೋದು, ವ್ಯವಸ್ಥೆ ಮಾಡೋದು ಅನ್ನೋದಲ್ಲ, ಇದು ನಾವು ಕಲಿಬೇಕಾಗೈತಿ. ಅದು ಇಲ್ಲಿಲ್ಲ ಅಂತ ನಾ ಹೇಳಕತ್ತಿಲ್ಲ. ನಮ್ಮಲ್ಲಿ ಏನಾಗ್ಯದ ಅಂದ್ರೆ ನಾವು ತಿಳಿದೀವಿ, ಓದಿವಿ, ಶಾಳ್ಯರಾಗಿವಿ ಅಂತ ತಿಳ್ಕೊಂಡು ಮಬ್ಬಿನಾಗ ತಿರುಗಾಡಬಾರದು. ಮಬ್ಬಿನಾಗ ಸೋರಿ ಹೋತಲ್ಲೋ ಒಳಗಿನ ಮಜು ಕೂಡ. ಬೇಂದ್ರೆ ಬರದಾನ, ಮಬ್ಬಿನೊಳಗೆ ಸೋರಿ ಹೋತಲ್ಲೋ. ಮಬ್ಬಾಗಿಬಿಟ್ಟಿವಿ ನಾವು, ಸ್ವಲ್ಪ ಮಬ್ಬು ಹರಿಬೇಕಾಗ್ಯದ. ಅದಕ್ಕೆ ಗುರುಸೇವಾ ಅಂದ್ರೆ ಏನ್ರಿ, ಅವ್ರ ಸ್ಥಾನ ಸೇವಾ. ಬಹಳಷ್ಟು ಗುರುಗಳ ಸೇವಾ ಹೇಳ್ತಾರೆ. ಅದಕ್ಕಾಗಿ ರಾಮಕೃಷ್ಣ ಆಶ್ರಮಗಳನ್ನ ಈ ಸಂದರ್ಭದಲ್ಲಿ ಯಾಕೆ ನೆನೆಸ್ತೀರಿ, ಅರವಿಂದ ಆಶ್ರಮಗಳನ್ನು ಯಾಕೆ ನೆನೆಸ್ತೀನಿ ಅಂತ ಕೇಳಿದ್ರೆ, ಅಲ್ಲಿ ಬಹಳ ಅಚ್ಚುಕಟ್ಟಾದ ಸೇವಾಗಳದಾವೆ. ದೊಡ್ಡ ದೊಡ್ಡ ಸ್ವಾಮಿಗಳು ಅತ್ಯಂತ ಟಾಯ್ಲೆಟ್ ರೂಮ್ಗಳು ತೊಳಿತಾರೆ 10 ವರ್ಷಗಟ್ಲೆ. ನಮ್ಮಲ್ಲಿ 10 ವರ್ಷಗಟ್ಲೆ ಅಲ್ಲಿ ಕೆಲವು ಸಂಸ್ಥೆಗಳದಾವ. 10 ವರ್ಷಗಟ್ಲೆ ಒಬ್ಬ ಸಾಧಕರ ಸೇವಾ ಮಾಡಬೇಕು. ಬಿಳಿ ಬಟ್ಟೆ ಹಾಕೊಂಡು ಸೇವಾ ಮಾಡಬೇಕು, ಕಸ ಹೊಡಿಬೇಕು, ಮುಸುರಿ ತಿಕ್ಕಬೇಕು, ಅಡಿಗೆ ಮಾಡಬೇಕು, ಬಂದು ಭಕ್ತರು ಬಟ್ಟೆ ತೊಳಿಬೇಕು. ಇಷ್ಟೆಲ್ಲ ಸೇವೆ ಮಾಡಿ ಮತ್ತೆ ಅವರು ಅಲ್ಲಿ ಹೋಗಿ ಪಾಠ ಕೇಳಬೇಕು, ಪಾಠ ಹೇಳಬೇಕು. ಇದೆಲ್ಲ ಮಾಡಿ ಅವನು ಅಚ್ಚುಕಟ್ಟು ಅವನು ನಿಷ್ಠೆ ಎಲ್ಲ ನೋಡಿದಾಗ 10-15 ವರ್ಷಗಟ್ಟಲೆ ಬಿಳಿ ಬಟ್ಟೆ ಕೊಟ್ಟಿರ್ತಾರೆ. ಆಮೇಲೆ 20 ವರ್ಷದ ಮೇಲೆ ಕಾವಿ ಕೊಡ್ತಾರ. ಗಚ್ಚಿ ಸನ್ಯಾಸಿಯಾಗಿ ಸಮಾಜದಾಗ ಸೇವಾ ಮಾಡ್ತಾನ್ರಿ. ಹೋಗ್ರಿ ನೀವು ಸುಮ್ಮನೆ ಹಂಗ ಏಕಾಕಿ ಯಾರೋ ಭಾಳ ಶಾಣೆ ಅದಾನಪ್ಪ, ಚಲೋ ಮಾತಾಡಕ್ ಕಲ್ತಾನ, ಒಂದು ಹೇಳಕ್ ಕಲ್ತಾನ, ಪಾಟ್ನ ಹಿಡ್ಕೊಂಡು ತೊಗೊಂಬರೋದೈತಿ, ಕುರಿಗತ್ತೆ ಕಾವಿ ಹಾಕೋದೈತಿ, ಇನ್ನೇನು ಅಲಿಗೆ ಬಾರಿಸೋದೈತಿ. ಹೌದಿಲ್ಲ? ಇಂಥವೆಲ್ಲ ಸ್ವಲ್ಪ ಬಿಸಿ ಹಾಕಾವ ಕೆಲವು ವಿಷಯ. ನಾವು ಬಿಸಿ ಹೇಳಂಗಿಲ್ಲ, ಯಾಕಂದ್ರೆ ಬಿಸಿ ಏನೈತೆ ಅಂತ ಕೇಳಿದ್ನಂತ ಒಬ್ಬ. ಇಡ್ಲಿ ಐತಂದು, ಮತ್ತೇನೈತಿ, ಪುರಿ ಐತಿ, ಮತ್ತೇನೈತಿ, ವಡ ಐತಿ, ಹಿಂಗೆ ಹೇಳ್ಕೊಂತ ಹೋದಂತ. ಮತ್ತೇನು ಬಿಸಿ ಐತಂತ ಕೇಳಿದ್ನಂತ ನಾವು ಏನೇನೋ ಒಲೆ ಒಂದು ಬೆಂಕಿ ಕ್ಯಾಂಡ್ ಆಯ್ತಂತ. ಅದನ್ನ ತಗೊಂಬ ಅಂತೀವ, ಬೀಡಿ ತಗೊಂಡು ಬಂದಿದ್ದೀವ, ಬಂದಾವ ನೋಡ್ರಿ ಏನು ಮಜಾ ಐತಿ. ಪಾಟಲ್ ಬೀಡಿ ತಗೊಂಡ ಬೆಂಕಿ ಹಚ್ಕೊಂಡು ಸೇದ್ಕೊಂಡು ಆ ಕ್ಯಾಂಡ ತಗೊಂಡು ಅವ ತೆಲಿ ಕೊಡ್ಕೊಂಡು ಒಳಗೆ ಹೋಗಿ ಅವ ಬಿಸಿ ಹಾಕತಿ. ಇವೆಲ್ಲ ಸ್ವಲ್ಪ ಬಿಸಿ ವಿಚಾರಗಳದಾವ ಬಂಧುಗಳೇ. ನಮ್ಮಂತ ಸ್ವಾಮಿಗಳು ಮಾತಾಡಿದ್ರೆ ದೊಡ್ಡ ಇಸಿವ್ ಹಾಕತಿ. ದೊಡ್ಡ ಏನಪ್ಪ ಮಲ್ಲಿಕಾರ್ಜುನ ದೇವ್ರು ಮಾತಾಡಿದ್ರೆ ಇಂಥ ವೇದಿಕೆ ಮೇಲೆ, ಸಾಫ್ಟ್ ವೇದಿಕೆ ಮೇಲೆ ನೋಡ್ರಿ ಒಂದು ಸಾಲಿನಾಗ ನಿಂತಿಲ್ಲ ನಾವು. 10 ವರ್ಷಗಟ್ಟಲೆ 15 ವರ್ಷ ಓದ್ಬೇಕು, ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು, ಬಿಳಿ ಬಟ್ಟೆ ಹಾಕೊಂಡು ತಿರುಗಬೇಕು, ಸಂಚಾರಿ ಆಗಬೇಕು, ಸೇವಾ ಮಾಡಬೇಕು, ಅಧ್ಯಯನ ಮಾಡಬೇಕು, ಕಸ ಹೊಡಿಬೇಕು, ಮುಸುರಿ ತಿಕ್ಕಬೇಕು, ಅಡಿಗೆ ಮಾಡಬೇಕು, ಉಪವಾಸ ವನವಾಸ ಸೋಸಿ ತಿರುಗಿ ಗುರುಗಳಿಗೆ ಗೊತ್ತಾಕತ್ ಇವನಿಗೆ ಸ್ವಾಮಿ ಮಾಡಕ್ ಯೋಗ್ಯದನ, ಕಾವಿ ಕೊಡ್ಬೋದು ಈಗ ಅಂತ ಕೊಟ್ಟ ಮೇಲೆ ಗಚ್ಚಾಗಿ ನಿಂದಿರ್ತಾನೆ ಸಮಾಜದಾಗ. ಇಲ್ಲ ಅಂದ್ರೆ ಶಿವಾಹರ. ಅರ್ಧಂಬರ್ಧ ಬೆಂದ ರೊಟ್ಟಿ ಊಟ ಮಾಡಿದವರಿಗೂ ಸುಖ ಇಲ್ಲ, ರೊಟ್ಟಿ ಮಾಡಿದವರಿಗೂ ಸಮಾಧಾನ. ಅದಕ್ಕಾಗಿ ನಮ್ಮಲ್ಲಿ ಸೇವಾ ತಯಾರಾಗಬೇಕು. ಯಾವುದೇ ಒಂದು ಪದ್ಧತಿ ಆಗಬೇಕಾಗಿತ್ತು, ಯಾವುದೇ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು, ಯಾವುದೇ ಒಂದು ಸ್ಥಾನಮಾನಕ್ಕೆ ಅಧಿಕಾರಿ ಆಗಬೇಕಾಗಿತ್ತು ಅಂದ್ರೆ ಅದ್ರ ತಕ್ಕಂತ ನಾವು ಏನು ಮಾಡಬೇಕು? ಸೇವಾ ಮಾಡಬೇಕು, ಸಾಧನ ಮಾಡಬೇಕು, ಅಧ್ಯಯನ ಮಾಡಬೇಕು. ಅಂದಾಗ ಉತ್ತಮವಾದಂಥ ವ್ಯಕ್ತಿ ಆಗ್ತಾನೆ. ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಲಿಂಗ ಸೇವೆ ಮಾಡಿದರೆ ಪರದಲ್ಲಿ ಸುಖ. ಯಾರು ಲಿಂಗ ಪೂಜಾ ಮಾಡ್ತಾರ, ಯಾರು ಲಿಂಗ ಸೇವೆ ಮಾಡ್ತಾರ ಅವನಿಗೆ ಪರಲೋಕ ಅಲ್ಲ, ಪರಮಾತ್ಮನಲ್ಲಿ ಸುಖ ಅದ. ಏನಾಕತಿ? ಪರಮಾತ್ಮನಲ್ಲಿ ಸುಖ ಸಿಗ್ತದೆ. ಆದ್ರೆ ಪರಮಾತ್ಮನ ಸಾಮೀಪ್ಯ ಸಿಗ್ತದೆ. ಲಿಂಗ ಸಾಮೀಪ್ಯ, ಲಿಂಗ ಸಾನ್ನಿಧ್ಯ ಸಿಗ್ತದೆ ನಿನಗೆ. ಬರೀ ಲಿಂಗ. ಅಕ್ಕಮಹಾದೇವಿ ಏನು ಮಾಡಿದಲ್ರಿ? ಏನಿಲ್ಲ, ಬರೇ ಲಿಂಗ ಧ್ಯಾನ, ಲಿಂಗ ಪೂಜೆಯಲ್ಲಿ ಲಿಂಗ ಸುಖದಾಗ ಮಂಟ ಬಿಟ್ಲ. ಅದಕ್ಕಾಗಿ ಲಿಂಗ ಪೂಜೆ, ಲಿಂಗ ಸೇವೆ ಮಾಡಿದರೆ ಪರದಲ್ಲಿ ಸುಖ. ಲಿಂಗ ಸುಖ ಯಾರಿಗೆ ಬೇಕಾಗೈತಿ? ಲಿಂಗ ಆನಂದ ಯಾರಿಗೆ ಬೇಕಾಗೈತಿ? ಅವ್ರು ಲಿಂಗ ಪೂಜೆ ಮಾಡ್ರೆ ಸಿಗತ್ತದ.
ಅದನ್ನು ಭಾಳ ಹೇಳೋದಿಲ್ಲ, ಯಾಕಂದ್ರೆ ಅದನ್ನು ಭಾಳ ಮಂದಿಗೆ ಬೇಕಾಗಿಲ್ಲ. ಹೌದಿಲ್ಲ? ಅದು ಭಾಳ ಮಂದಿಗೆ ಬೇಕಾಗಿದೆ. ಎಲ್ಲೋ ಒಬ್ರು ಅಂತ ಅವ್ರು ಇರ್ತಾರೆ, ಅವ್ರಿಗೆ ಬೇಕಾಗತ್ತೆ. ಇವೆರಡು ಹೇಳಿ ಮುಂದೊಂದು ಹೇಳ್ತಾರ, ಜಂಗಮ ಸೇವೆ ಮಾಡಿದರೆ ಇಹಪರವೆಂಬ ಉಭಯ ನಾಸ್ತಿ. ಇದು ಬಹಳ ಅದ್ಭುತವಾದದ್ದು. ಇಹಲೋಕದ ಸುಖನೂ ಅಲ್ಲೇ, ಪರಲೋಕದ ಸುಖನೂ ಅಲ್ಲೇ. ಅಲ್ಲಿಗೆ ಹೋದ್ರೂ ಬಂಧನ, ಇಲ್ಲಿಗೆ ಹೋದ್ರೂ ಬಂಧನ. ಇವೆರಡು ಸುಖದಿಂದ ಮುಕ್ತ ಆಗಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಾಗೈತಿ? ಜಂಗಮ ಸೇವೆ. ಅದಕ್ಕಾಗಿ ಇದು ಚಂದೇಶ್ವರ ಲಿಂಗದ ಭಾವಕಾಣ ಮಡಿವಾಳಯ್ಯ. ನನಗೆ ಜಂಗಮ ಸೇವೆ ಮಾಡೋ ಅಪೇಕ್ಷದ, ನನಗೆ ಇಹಲೋಕದ ಸುಖನೂ ಅಲ್ಲೇ. ನಾನು ಅದು ಎಷ್ಟೊತ್ತಿಂದ ಅದು ಒಂದಲ್ಲ ಒಂದೇ ನಾವು ಬಿಟ್ಟು ಹೋಗ್ತೀವಿ. ಎಷ್ಟು ಇರೋ ಕಾಲದಲ್ಲಿ ಎಷ್ಟು ಸುಖ ಆಕತಿ, ಮಂದಿ ಅದು ಸುಖ ಮರೆಯ ಆಕತಿ. ಮತ್ತು ಲಿಂಗ ಹೇಳಕ್ಕೆ ಬರೋದಿಲ್ಲ, ಲಿಂಗ ಪೂಜೆ ಮಾಡಿ ಲಿಂಗ ಒಂದ್ಸತಿ ಕಾಡಕ್ಕೆ ಶುರು ಮಾಡ್ತದೆ. ಅದ್ರ ಜೊತೆಗೆ ಸಂಘ ಸುಖ ಚಲೋನೆ. ಇವೆರಡರಿಂದನೂ ಮುಕ್ತಾಗಿ ತಾನೇ ಲಿಂಗ ಆಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಜಂಗಮ. ಅದಕ್ಕೆ ಜಂಗಮ ಸೇವೆಯೇ ಶ್ರೇಷ್ಠ ಅಂತ ವಾದ ಮಾಡ್ತಾನೆ ಚಂದಯ್ಯ. ಜಂಗಮ ಏನು ಮಾಡ್ತಾನೆ? ಮುಕ್ತಗೊಳಿಸ್ತಾನೆ. ನಿನಗೆ ಯಾರು ಹಂಗಿಲ್ಲ, ಗುರು ಲಿಂಗ ಯಾವುದ್ರದ್ದು ಹಂಗಿಲ್ದಂಗೆ ನೀನೇ ಲಿಂಗವನ್ನಾಗಿ, ನೀನೇ ಸ್ವತಃ ಲಿಂಗ ಆಗಿ ಮಾಡುವಂಥ ಶಕ್ತಿ ಜಂಗಮನಿಗದ. ಆ ಜಂಗಮ ಸೇವೆ ಮಾಡೋದೇ ನನಗೆ ಶ್ರೇಷ್ಠ ಅನಿಸಿದ. ಅದಕ್ಕಾಗಿ ಜಂಗಮ ದಾಸೋಕ ತಡ ಆಗಕತ್ತೈತಿ, ಲಿಂಗ ಸಾವಾಸ ನನಗೆ ಬೇಡ ಆಗೈತಿ, ತಾರ ಬಿದ್ದಾನ, ನಾ ಹೋಗ್ತೀನಂತ ಸಜ್ಜ ಅದ. ಯಾರ್ರೀ? ಚಂದಯ್ಯ. ಯಾಕಡೆ ಹೋಗ್ತಾನೋ, ಏನು ಮಾಡ್ತಾನೋ, ತಲೆ ಸರಿ ಉಳಿಲಿಲ್ಲ. ಯಾಕಂದ್ರೆ ಇಷ್ಟು ಪೂಜಾ ಪುರಸ್ಕಾರ ಮಾಡಿ ಲಿಂಗಯ್ಯ ಕೈ ಕೊಟ್ಟ, ಇನ್ನು ಉಳಿದವ್ರ ಗತಿಯಾಗ. ಅದಕ್ಕಾಗಿ ಉಳಿದವ್ರು ನಂಬೋದು ಬೇಡ, ಲಿಂಗನೂ ನಂಬೋದು ಬೇಡ ಅಂತ ತಿಳ್ಕೊಂಡು ಹಿಂಗೆ ತಲೆಯಾಗಿ ಏರಿಸ್ಕೊಂಡ. ಮುಂದೆ ನಮ್ಮ ಮಡಿವಾಳ ಮಾಚಿ ದೇವ್ರು ಹಂಗೆ ಅನಬೇಡಪ್ಪ, ತಡಿ ಸಮಾಧಾನ ಮಾಡ್ಕೋ, ಮತ್ತೇನಾದ್ರೂ ಪ್ರಯತ್ನ ಮಾಡೋಣ, ಏನಾದ್ರೂ ವಿನಂತಿ ಮಾಡ್ಕೋತೀವಿ ನಾವು ನಿಮ್ಗಂತ ತಿಳ್ಕೊಂಡು ಈ ಕಡೆ ಚಂದೇಶ್ವರ ಲಿಂಗಕ್ಕೂ ಮಾತು ಕೊಟ್ಟಾರ, ಈ ಕಡೆ ಚಂದಯ್ಯನೂ ಕೂಡ ಸಮಾಧಾನ ಮಾಡ್ತಾರೆ. ಇಂಥ ಅದ್ಭುತವಾದಂಥ ಒಂದು ಬ್ಯಾಲೆನ್ಸಿಂಗ್. ಮಡಿವಾಳ ಮಾಚಿ ದೇವರಂದ್ರೆ ಬಸವಣ್ಣನವರಿಗೆ ಕಟ್ಟಾಳ ನೆನಪಿಟ್ಕೋಬೇಕು. ಎನ್ನ ಮನವ ತೊಳಿದಾತ ಮಡಿವಾಳ, ಎನ್ನ ತನುವ ತೊಳಿದಾತ ಮಡಿವಾಳ, ಎನ್ನ ನಿಮಗೆ ಯೋಗ್ಯವ ಮಾಡಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಪ್ರಭುವೆ ಅಂತ ಬರ್ತಾರೆ. ಅಲ್ಲಂ ಪ್ರಭುಗಳು ಹೇಳ್ತಾರ, ನಾನೇನಾದ್ರೂ ಯೋಗ್ಯವಂತ ವ್ಯಕ್ತಿ ಆಗಿದ್ರೆ ಅದು ಮಡಿವಾಳ ಮಾಚಿದೇವರೇ ನಿನಗೆ ಯೋಗ್ಯನನ್ನಾಗಿ ಮಾಡ್ಯಾನಪ್ಪ. ಅಂತ ಶ್ರೇಷ್ಠ ವೀರ ಗಣಾಚಾರಿ ಮಡಿವಾಳ ಮಾಚಯ್ಯ ಅನ್ನೋದು. ಈ ಧರ್ಮದ ಲಿಂಗಾಯತ ಶರಣ ಧರ್ಮದ ಅತ್ಯಂತ ಕಟ್ಟಾಳಾಗಿರೋದ್ರಿಂದ ಅಂಥವ್ರ ವಚನ ಉಪದೇಶ ಕೂಡ ಬಸವಣ್ಣವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಮತ್ತೆ ನಾಳೆ ನಮ್ಮ ಚಂದಯ್ಯನವರಿಗೆ ಮುಂದೆ ಏನು ಉಪದೇಶ ಮಾಡಿದ್ರು ಅನ್ನೋದನ್ನು ಮಡಿವಾಳ ಮಾಚಿದೇವರು ನಾಳೆ ನಮ್ಮ ಪ್ರವಚನದಲ್ಲಿ ನಾವು ನೋಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ನಾಳೆ ಸರಿಯಾದ ಸಮಯಕ್ಕೆ ನನಗಿಂತ ಮುಂಚೆನೇ ಬಂದಿರ್ತೀರಿ ನೀವು. ಕೆಲವು ಕಡೆ ಹೋಗಿ ನಾವು ಮಂದಿನ ಕಾಯೋದಾಗೈತಿ, ಇಲ್ಲಿ ಹಂಗಲ್ಲ, ನಮ್ಮನ್ನ ಕಾಯ್ಕೊಂಡು ಕೂತಿರ್ತೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೆ ಶುಭವಾಗಲಿ, ಬಸವಾದಿ ಶರಣರ ಆಶೀರ್ವಾದ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೆ ನಾಳೆ ನಾವು ನೀವು ಪ್ರವಚನದಲ್ಲಿ ಭಾಗವಹಿಸ್ತೀವಿ. ಕಾರ್ಯಕರ್ತರು ಏನಾದ್ರು ಹೇಳುವಂಗಿತ್ತಂದ್ರೆ ನನಗೆ ಮಾತು ಹೇಳ್ಬೋದು, ಇಲ್ಲಾಂದರೆ ಮತ್ತೆ ನಾಳೆ ಪ್ರವಚನದಲ್ಲಿ ನಾವು ಭಾಗವಹಿಸ್ತೀವಿ. ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಗಿದಿದೆ. ಯಾರಿಗೆ ನಿಂದ್ರಕ್ಕೆ ಆಗಂಗಿಲ್ಲ ಅವ್ರಿಗೆ ಕುಂತಿರ್ರಿ, ಉಳಿದವ್ರು ಎದ್ದಿರ್ರಿ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ನನ್ನ ಪ್ರಭುವೇ. ಜಯ ಮಂಗಲ ಗುರುವೇ, ಶುಭ ಮಂಗಲ ಪ್ರಭುವೇ, ಮಹಾಮಂಗಲ ಶಿವನೇ, ಜಗದ ಗುರುವೇ ನೀ ಅಲ್ಲ ಪ್ರಭುವೇ. ನೀನೇ ಶಿವನಾಗಿ ಬಂದೆ ಈ ಧರೆಗೆ, ಶಿವ ಭಕ್ತರ ಹೃದಯವನ್ನು ಬೆಳಗಿದ ಬೆಳಗ್ಗೆ. ನೀನೇ ಅನುಭಾವದ ಅಡುಗೆಯನ್ನು ಉಣಿಸಿದ ಎಲ್ಲರಿಗೆ, ಅನುಭಾವದ ಅಡುಗೆಯನ್ನು ಉಣಿಸಿದ ಎಲ್ಲರಿಗೆ, ಕಲ್ಲು ಹೃದಯದಲ್ಲಿ ಪ್ರೇಮ ಬರಿಸಿದೆ, ಕಲ್ಲು ಹೃದಯದಲ್ಲಿ ಪ್ರೇಮ ಬರಿಸಿದೆ. ಜಯ
ಮಂಗಲ ಗುರುವೇ ಮಂಗಲ ಮಹಾಮಂಗಲ ಶಿವನೇ ಜಗದ ಗುರುವೇ ಗುರುವೇ ಬಸವಣ್ಣನ ಭಕ್ತಿಗೆ ನೀನೊಲಿದು ಬಂದೆ ನನ್ನ ಬಸವನ ಜ್ಞಾನ ನೀಡೋಗಿ ಮಡಿವಾಳ ಮಾಚಯ್ಯನ ನೀನಪ್ಪಿಕೊಂಡೆ ಮಡಿವಾಳ ಮಾಚಯ್ಯನ ನೀನಪ್ಪಿಕೊಂಡೆ ಕಿನ್ನರ ಬೊಮ್ಮಯ್ಯನ ನೀ ಮೆಚ್ಚಿಕೊಂಡೆ ಕಿನ್ನರ ಬೊಮ್ಮಯ್ಯನ ನೀ ಮೆಚ್ಚಿಕೊಂಡೆ ಜಯ ಮಂಗಲ ಗುರುವೇ ಮಹಾಮಂಗಲ ಶಿವನೇ ಜಗದ ಗುರುವೇ ಬಸವಾದಿ ಪ್ರಮಥರನ್ನು ಮುನ್ನಡೆಸಿದ ಮಹಾದೇವ 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 ಬಸವಾದಿ ಪ್ರಮಥರನ್ನು ಮುನ್ನಡೆಸಿದ ಮಹಾದೇವ ಮಹಾದೇವಿಯ ಕೈಗೆ ಒಲಿದಾತ್ಯನುವೀರ ಸಿದ್ದರಾಮಯ್ಯನ ಸಲಹಿದ ನೀನು ಸಿದ್ದರಾಮಯ್ಯನ ಸಲಹಿದ ನೀನು ಸಕಲ ಶರಣ ಶರಣೆಯರ ಹೃದಯ ಜಂಗಮ ಸಕಲ ಶರಣ ಶರಣೆಯರ ಹೃದಯ ಜಂಗಮ ಜಯ ಮಂಗಲ ಗುರುವೇ ಶುಭ ಮಂಗಲ ಪ್ರಭುವೇ ಮಹಾಮಂಗಲ ಶಿವನೇ ಜಗದ ಗುರುವೇ ಜಗದ ಗುರುವೇ ರಮಾ ಪ್ರಭುವೇ ರಮಾ ಪ್ರಭುವೇ ರಮಾ ಪ್ರಭುವೇ